ನಾವೆಲ್ಲರೂ ಪೂರ್ಣ ಹೃದಯದಿಂದ ಮಹಿಮೆಯನ್ನು ಘನತೆಯನ್ನು ಸಲ್ಲಿಸೋಣ. ಪ್ರೀತಿಯ ದೇವಚನರೇ, ದೇವರು ಕೊಟ್ಟಿರುವಂಥ ಈ ದಿನ, ದೇವರು ಕೊಟ್ಟಿರುವಂಥ ಸಮಯವನ್ನು ಹೃದಯದ ಅಂತರಾಳದಿಂದ ಕರ್ತನ ಸಂಗಡ ಬೇಡಿಕೊಳ್ಳೋ ಹಾಗೋಣ. ಉನ್ನತನಾದ ದೇವರು, ಮಹೋನ್ನತನಾದ ದೇವರು ಆತ ನಮ್ಮ ದೇವರಾಗಿದ್ದಾರೆ. ಭೂಮಿಯ ಆಕಾಶವನ್ನು ಸರ್ವವನ್ನು ಉಂಟು ಮಾಡಿದಂಥ ದೇವರು ಆತ ನಮ್ಮ ದೇವರು. ಆತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ದೇವರು ತಾನೇ ಎಲ್ಲ ಕೇಡಿನಿಂದ, ಎಲ್ಲ ಹೋರಾಟದಿಂದ ನಮ್ಮನ್ನು ತಪ್ಪಿಸಿ, ಎಲ್ಲ ಬಂಧನದಿಂದ ನಮ್ಮನ್ನು ತಪ್ಪಿಸಿ ಈ ಸುಂದರವಾದ ಸಮಯದಲ್ಲಿ ಆತನ ಪರಿಶುದ್ಧವಾದ ಆಲಯದಲ್ಲಿ ನಮ್ಮನ್ನು ಕರೆತಂದು ದೇವರು ನಿಲ್ಲಿಸಿದ್ದಕ್ಕಾಗಿ ದೇವರಿಗೆ ಮಹಿಮೆಗಳನ್ನು ಪೂರ್ಣ ಹೃದಯದಿಂದ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. యేసయ్యప్ప ಉನ್ನತನೇ ನಿನಗೆ ಸ್ತೋತ್ರಪ್ಪ. ಯೇಸುವೇ ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಭಾರದಿಂದ ಬೇಡಿಕೊಳ್ಳೋಣ. ದೇವರ ಮಹಿಮೆಯುಳ್ಳ ಪ್ರಸನ್ನತೆ ನಮ್ಮನ್ನು ಮುಟ್ಟುವಂತೆ ನಾವೆಲ್ಲರೂ ಬೇಡಿಕೊಳ್ಳೋಣ. ದೇವರ ಮಹಿಮೆಯುಳ್ಳ ಬಲವು ನಮ್ಮನ್ನು ಮುಟ್ಟುವಂತೆ ನಾವೆಲ್ಲರೂ ಕರ್ತನ ಸಂಗಡ ಬೇಡಿಕೊಳ್ಳೋರಾಗಿರೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಉನ್ನತನಾದ ಯೇಸಪ್ಪ ನಿನಗೆ ಸ್ತೋತ್ರ 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 ಸ್ತೋತ್ರಪ್ಪ. ರಾಜ ನಿನಗೆ ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ. ಯೇಸುವೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲರೂ ಬೇಡಿಕೊಳ್ಳೋಣ, 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 ಬೇಡಿಕೊಳ್ಳೋಣ. ಉನ್ನತನಾದ ದೇವರು ನಮ್ಮ ಸಂಗಡ ಇರಲು ಶಕ್ತನಾಗಿದ್ದಾನೆ. ನಾವೆಲ್ಲರೂ ಭಾರದಿಂದ ಬೇಡಿಕೊಳ್ಳೋಣ, ಭಾರದಿಂದ ಬೇಡಿಕೊಳ್ಳೋಣ, ಭಾರದಿಂದ ಬೇಡಿಕೊಳ್ಳೋಣ. ಉನ್ನತನಾದ ದೇವರು ನಮ್ಮ ಸಂಗಡ ಇರಲು ಶಕ್ತನಾಗಿದ್ದಾನೆ. ಎಲ್ಲರೂ ಬೇಡಿಕೊಳ್ಳೋಣ. ಯೇಸುವೇ ಅಪ್ಪ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಯೇಸುವೇ ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ನನ್ನೇ ಸುರಾಜನಿ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ಎಲ್ಲರೂ ಯಜ್ಞಾದ ಕುರಿಮಾರಿಯೇ ನನ್ನೇ ಸುರಾಜನಿ ನನ್ನನ್ನು ಬದುಕಿಸಲು ಅಪ್ಪ ನೀನಂದು ಬಲಿಯಾದೆ. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. 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 ಭೂಮಿಯ ಆಕಾಶವನ್ನು ಸರ್ವವನ್ನು ಉಂಟು ಮಾಡಿದಂಥ ನನ್ನ ಪ್ರೀತಿಯುಳ್ಳ ಯೇಸಪ್ಪ ನಿನ್ನ ಪರಿಶುದ್ಧ ನಾಮಕ್ಕೆ ಅನಂತ ಅನಂತ ಕೋಟಿ ಕೋಟಿ ವಂದನೆ ರಾಜ.
ಕರೆದಾತನು ನಂಬಿಗಸ್ತನು, ನಮ್ಮ ಸಂಗಡ ಇರುವಾತನು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ. ರಾಜ, ಈ ಕುಟುಂಬವನ್ನು ನಿನ್ನ ಕರದಲ್ಲಿ ಸಮರ್ಪಿಸೋನಾಗಿದ್ದೇನೆ ಅಪ್ಪ. ಕರೆದಾತನು ನಂಬಿಗಸ್ತನು, ನಮ್ಮ ನಡೆಸುವಾತನು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಕೂಟವನ್ನು ಕಟ್ಟ ನಿನ್ನ ಕರದಲ್ಲಿ ಸಮರ್ಪಿಸೋನಾಗಿದ್ದೇನೆ ಅಪ್ಪ. ಪ್ರಾರಂಭವು ಅಂತ್ಯವು ಮಧ್ಯಸ್ಥನು ನೀನಾಗಿದ್ದು ನಡೆಸು. ಯೇಸುವಿನ ನಾಮದಲ್ಲಿ ಎಲ್ಲ ತಡೆಗಳನ್ನು ಕಟ್ಟಿ ಬಂಧಿಸರಾಗಿದ್ದೇವೆ ಅಪ್ಪ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಿಕೊಳ್ಳಲಿ ಯೇಸಪ್ಪ. ತಡೆಯರ ಮಕ್ಕಳು ರಾಜ ಅತಿ ಬೇಗನೆ ಬರುವಂತೆ ರಾಜ ನೀನು ಸಹಾಯವನ್ನು ಮಾಡು. ಕೂಟಕ್ಕೆ ಆರಾಧನೆಗೆ ಬರುವಂತ ಪ್ರತಿ ಒಬ್ಬರನ್ನಪ್ಪ ನಿನ್ನ ಕೃಪೆಯಿಂದ ತುಂಬಿಸಿ, ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ಅಪ್ಪ. ಸಂತೋಷದಿಂದ ಸಮಾಧಾನದಿಂದ ರಾಜ ನಿನ್ನ ಕುಟುಂಬಕ್ಕೆ ಅಪ್ಪ ವಿಶೇಷವಾಗಿ ರಾಜ ಅವ್ರ ಕುಟುಂಬಕ್ಕೆ ಹಿಂತಿರುಗುವಂತೆ ರಾಜ ನೀನು ಸಹಾಯವನ್ನು ಮಾಡು. ಆರಾಧನೆ ಮುಖಾಂತರಪ್ಪ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಿಕೊಳ್ಳಲಿ. ಎಲ್ಲ ಘನಮಾನ ಮಹಿಮೆ ಸೊಪ್ಪ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸುವಿನ ಉನ್ನತವಾದ ನಾಮದಲ್ಲಿ ಪ್ರಾರ್ಥನೆ ಬೇಡುವಂಥದ್ದು ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಉತ್ಸಾಹದಿಂದ ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರ ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತೊಂದು ಸಾರಿ ನಿಮ್ಮನ್ನು ನೋಡುವಂತಹ ಕೃಪೆಯನ್ನು ದೇವರು ಕೊಟ್ಟಿದ್ದಕ್ಕಾಗಿ ನನ್ನ ದೇವರಿಗೆ ಮಹಿಮೆ ಯಜ್ಞಗಳನ್ನು ಸಮರ್ಪಿಸೋಣ. ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಈ ಕೂಟಕ್ಕೆ ಬಂದಿರುವಂಥ ನಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ವಂದಿಸಿ ಆಹ್ವಾನಿಸಲಾಗಿರ್ತಾನೆ. ಎಲ್ಲರೂ ಉತ್ಸಾಹದಿಂದ ಸ್ವಲ್ಪ ಸಮಯ ಎಲ್ಲರಿಗೂ ಗೊತ್ತಿರುವಂತಹ ಕೆಲವೊಂದು ಹಾಡುಗಳನ್ನಾಡಿ ಉತ್ಸಾಹದಿಂದ ಕೈಗಳು ತಟ್ಟಿ ಸರ್ವಶಕ್ತನಾದ ದೇವರನ್ನು ಪೂರ್ಣ ಹೃದಯದಿಂದ ಆರಾಧಿಸೋಣ. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ಇದು ಆರಾಧಿಸುವಂತ ಸಮಯ, ದೇವರನ್ನು ಸ್ತುತಿಸುವಂತ ಸಮಯ, ದೇವರನ್ನು ಹುಡುಕುವಂತ ಸಮಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹುಡುಕಿ ಬಂದಿದ್ದೇವೆ, ಸಿಗುವವರೆಗೂ ಆತನ ನಾವು ಕರೆಯೋರಾಗಿರೋಣ. ಕರೆಯುವಂತ ಶ್ರಮದಲ್ಲಿ ಆತ ನಮ್ಮೊಳಗೆ ಬರುವಾತನಾಗಿದ್ದಾನೆ. ಅದರಿಂದ ಎಲ್ಲರೂ ಉತ್ಸಾಹದಿಂದ, ಹೃದಯದ ಅಂತರಾಳದಿಂದ, ಸರ್ವಾಂಗಗಳಿಂದ ಹಲ್ಲೆಲೂಯಾ. ಬರೀ ಬಾಯಿಯಿಂದ ಅಲ್ಲ, ಬರೀ ಕೈಯಿಂದ ಅಲ್ಲ, ನಮ್ಮ ಸರ್ವಾಂಗಗಳಿಂದ ದೇವರನ್ನೇನು ಮಾಡಬೇಕು? ಸ್ತುತಿ ಆರಾಧನೆ ಮಾಡಬೇಕು. ನಿಮ್ಮ ಕಾರ್ಯಗಳೇನೇ ಇದ್ರು ಎಲ್ಲವನ್ನು ತ್ಯಜಿಸಿ ಸ್ವಲ್ಪ ಸಮಯ ದೇವರಿಗೆ ಮೆಚ್ಚುಗೆಯಾದ ಆರಾಧನೆಯನ್ನು ಮಾಡೋಣ. ಹಲ್ಲೆಲೂಯಾ. ದೇವರು ಅದನ್ನೇ ನೋಡ್ತಾರೆ. ಅದರಿಂದ ಎಲ್ಲವನ್ನು ಮರೆತು ಸ್ವಲ್ಪ ಸಮಯ ಹೃದಯದ ಅಂತರಾಳದಿಂದ ದೇವರಿಗೆ ಮಹಿಮೆ ಯಜ್ಞಗಳನ್ನು ಸಮರ್ಪಿಸೋಣ. ಅದರಿಂದ ಎಲ್ಲರಿಗೂ ಗೊತ್ತಿರುವಂತ ಹಾಡು, ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನೂ ಮಾಡಲಾರೇನು. ಆತನನ್ನು ಬಿಟ್ಟು ನಾವೇನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆತನ ಯಾವಾಗಲೂ ಹಲ್ಲೆಲೂಯಾ ಆತನು ತೂಕಡಿಸದೆ ನಿದ್ರಿಸದೆ ಯಾವಾಗಲೂ ನಮ್ಮನ್ನು ಕಾಯುವಾತನಾಗಿದ್ದು, ನಮ್ಮ ಜೊತೆಗರನಾಗಿದ್ದು, ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೂ ಗೊತ್ತಿರುವಂತ ಹಾಡು, ಎರಡನಾಡು ಸಾದಿಂದ ಕೈಗಳು ತಟ್ಟಿ ಸರ್ವಶಕ್ತನಾದ ದೇವರನ್ನು ಪೂರ್ಣ ಹೃದಯದಿಂದ ಆರಾಧಿಸೋರಾಗಿರೋಣ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಯೇಸುವೇ ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ,
ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಜಯ ಸಿಗಲಿ. ನಾನು ನಿಮ್ಮಲ್ಲೇ ಎದ್ದು ಬಾಳ ಹಲ್ವ ಕೊಡುವೆನು, ನಾನು ನಿಮ್ಮಲ್ಲೇ ಎದ್ದು ಬಾಳ ಹಲ್ವ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಎಲ್ಲರೂ ಅಪ್ಪ ಅಪ್ಪ ಏಸಪ್ಪ ಏಸಯ್ಯ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಹಾಲೆಲೂಯ ಹಾಲೆಲೂಯ. ಆತನ ಬಿಟ್ಟು ನಾವೇನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಲೆಲೂಯ ಹಾಲೆಲೂಯ. ಅದರಿಂದ ಸರ್ವಶಕ್ತನಾದ ದೇವರು, ಸರ್ವವನ್ನು ಉಂಟು ಮಾಡಿದಂಥ ದೇವರು ನಮ್ಮ ಸಂಗಡ ಇರುವ ಚೆನ್ನಾಗಿದ್ದಾನೆ. ಹಾಲೆಲೂಯ ಹಾಲೆಲೂಯ. ಅದರಿಂದ ಈ ಸಮಯದಲ್ಲಿ ಇನ್ನೊಂದೆಡೆ ನಡೆ ಉತ್ಸಾಹದಿಂದ ಕರ್ತನನ್ನು ಸ್ತುತಿಸುವರಾಗಿರೋಣ. ಹಾಲೆಲೂಯ. ಎಲ್ಲರಿಲ್ಲೇ ಇದ್ದೀರಾ? ಹಾಲೆಲೂಯ. ಎಲ್ಲರಿಗೂ ಗೊತ್ತಿರುವಂಥದ್ದು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ತೀರಿ, ಸಂತೋಷ ಪಡಿರಿ ಎಂಬ ಹಾಡನ್ನಾಡಿ ನಾವು ಉತ್ಸಾಹದಿಂದ, ಸಂತೋಷದಿಂದ, ಹೃದಯದ ಅಂತರಾಳದಿಂದ ದೇವರಿಗೆ ಮಹಿಮೆಗಳನ್ನು ಸಮರ್ಪಿಸೋಣ. ಹಾಲೆಲೂಯ ಹಾಲೆಲೂಯ. ಎಲ್ಲರಿಗೂ ಗೊತ್ತಿರುವಂಥ ಹಾಡು ಉತ್ಸಾಹದಿಂದ ಸ್ವರವನ್ನು ಎತ್ತಿ ಪ್ರತಿಯೊಬ್ಬರು ಆಡಬೇಕು. ಇದು ಎಲ್ಲರಿಗೂ ಗೊತ್ತಿರುವಂಥ ಹಾಡು. ಕೈಗಳನ್ನು ತಟ್ಟಿ ಹೃದಯದ ಅಂತರಾಳದಿಂದ, ಸರ್ವಾಂಗಗಳಿಂದ ದೇವರು ಏನು ಮಾಡ್ಬೇಕಂತೆ? ನಾವು ಸ್ತುತಿ ಮಾಡಬೇಕಂತೆ. ಹಾಲೆಲೂಯ. ಯಾಕಂದ್ರೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾರೆ. ಅದರಿಂದ ಎಲ್ಲರಿಗೂ ಗೊತ್ತಿರುವಂಥ ಹಾಡು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂಬ ನಾಡಿ ದೇವರಿಗೆ ಮಹಿಮೆಯನ್ನು ಸಮರ್ಪಿಸೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ. ಆಮೆನ್. ಉತ್ಸಾಹದಿಂದ ಕೈಗೆ ತಟ್ಟಿ ದೇವರನ್ನು ಆರಾಧಿಸೋಣ. ಅಪ್ಪ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆಮೆನ್, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ. ಎಲ್ಲರೂ ಯಾರ್ಯಾರು ಯೇಸುವೇ ಆತನ, ಹೌದು ಯೇಸಪ್ಪ, ನಂಬಿಕೆ ಇಟ್ಟಾರೋ ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಆಮೆನ್ ಆಮೆನ್. ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಆಮೆನ್. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಅಪ್ಪ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿ ಆಮೆನ್ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವವರು, ಹೌದಪ್ಪ, ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿ ಹೆಚ್ಚಿನ ಯೇಸುವೇ
ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಆಮೆನ್ ಆಮೆನ್. ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ ಎಲ್ಲರೂ ಸಹದಿಂದ ಅಪ್ಪ ನಿನ್ನ ಸಮ್ಮುಖದಲ್ಲಿದ್ದೇವಪ್ಪ. ಈ ಶ್ರಮದಲ್ಲಿ ಅಪ್ಪ ನಿನ್ನ ಪರಲೋಕದ ಮಹಿಮೆಯನ್ನಪ್ಪ ನಮಗೆ ದಯಪಾಲಿಸು. ಎಲ್ಲರೂ ಭಾರದಿಂದ ಬೇಡಿಕೊಳ್ಳೋಣ. ಯೇಸುವೇ ಆಮೆನ್. ಯಾರ್ಯಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಕೊಂಡು ನಡೆಯುತ್ತಿರುವವರು. ಆಮೆನ್. ಯಾರ್ಯಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಎಲ್ಲರೂ ಪ್ರೀತಿಸಿ ಕೈಕೊಂಡು ಆಮೆನ್ ನಡೆಯುತ್ತಿರುವವರು. ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಎಲ್ಲರೂ ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಆಮೆನ್. ಎಲ್ಲರೂ ಸಹದಿಂದ ಕೈಗೆ ತಟ್ಟಿ ಯೇಸುವಿನ ಶ್ರಮದಲ್ಲಿ ಮಹಿಮೆಯನ್ನು ಸಲ್ಲಿಸೋಣ. ಗ್ಲೋರಿ ಜೀಸಸ್. ಒಂದನೇ ಶಯ ಸಂತೋಷ ಪಾಡಿರಿ ಎಂದು ತಿರುಗಿ ಹೇಳುತ್ತೇನೆ. ಆಮೆನ್. ಮತ್ತೊಂದು ಸಾರಿ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಮಾಡಿರಿ. ಎಲ್ಲರೂ ಯಾವಾಗಲೂ ಆತನ ಸಮ್ಮುಖದಲ್ಲಿ ಸಂತೋಷ ಪಡಿರಿ, ಸಂತೋಷ ಪಾಡಿರಿ. ಯಾರ್ಯಾರು ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿ ಯೇಸುವೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವವರು. ರಾಜ ಯಾರ್ಯಾರು ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರೇ ಆತನ ಸಮ್ಮುಖದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂತ ಸಮಯದಲ್ಲಿ ಹೌದು ಅಪ್ಪ, ಹೌದು ಯೇಸುವೇ, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಆಮೆನ್. ಅವರಿಗೆ ಸಿಕ್ಕುವುದು ಗೋರಿ ಪರಲೋಕ ಸಂತೋಷವು. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ತನ್ನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವಂಥವ್ರಿಗೆ ಏನು ಸಿಗುತ್ತಂತೆ ನೋಡ್ರಿ. ಎಲ್ಲಿ ಸಿಗುತ್ತೆ? ಲೋಕದ ಕಾರ್ಯಗಳೆಲ್ಲ ಲೋಕದ ಸಂತೋಷವಲ್ಲ ಪ್ರೀತಿಯ ಮಕ್ಕಳೇ, ಪರಲೋಕದ ಸಂತೋಷ. ಹಲ್ಲೆಲೂಯಾ. ನೋಡ್ರಿ, ಅದು ಪರಲೋಕದ ಸಂತೋಷ, ಅದು ನೆನೆಸುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಯಾವಾಗ ಹೇಳ್ರಿ? ಆತನ ಸಮ್ಮುಖದಲ್ಲಿ, ಆತನ ಆಲಯದಲ್ಲಿ, ಆತನ ಕಾರ್ಯಗಳಲ್ಲಿ ನಾವು ತೊಡಗಿಸುವಂಥ ಸಮಯದಲ್ಲಿ ದೇವರು ಏನು ಮಾಡ್ತಾರೆ? ಪರಲೋಕದ ಸಂತೋಷವನ್ನು ದೇವರು ಕೊಡಲು ಶಕ್ತನಾಗಿದ್ದಾನೆ. ಎಲ್ಲರೂ ಸಹದಿಂದ ಥ್ಯಾಂಕ್ ಯು ಜೀಸಸ್. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿ ಎಲ್ಲರೂ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವವರು. ಆಮೆನ್. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿ ಆಮೆನ್ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವವರು ಅವರಿಗೆ ಸಿಕ್ಕುವುದು ಎಲ್ಲರೂ ನಮಗೆ ಸಿಕ್ಕುವುದು, ನಮಗೆ ಸಿಕ್ಕುವುದು ಎಲ್ಲರೂ ಪರಲೋಕ ನಮಗೆ ಸಿಕ್ಕುವುದು, ನಮಗೆ ಸಿಕ್ಕುವುದು ಎಲ್ಲರೂ ಬಾಯಿಂದ ನಮಗೆ ಸಿಕ್ಕುವುದು, ನಮಗೆ ಹೇಳಿ ಹೇಳಿ ಪ್ರತಿಯೊಬ್ಬರು ನಮಗೆ ಸಿಕ್ಕುವುದು, ನಮಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ
ಯಾವಾಗಲೂ ಅಪ್ಪ. ಥ್ಯಾಂಕ್ ಯು ಜೀಸಸ್. ಉತ್ಸಾಹದಿಂದ ಅಪ್ಪ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಹಾಲೆಲೂಯ. ಎಲ್ಲರೂ ಹಾಲೆಲೂಯ. ಉತ್ಸಾಹದಿಂದ ದೇವರ ಆತ್ಮನನ್ನು ಇನ್ನೂ ಪೂರ್ಣ ಹೃದಯದಿಂದ ಸ್ತುತಿಸಿ ಮಹಿಮೆ ಪಡಿಸೋಣ. ದೇವರು ಒಳ್ಳೆಯವನು, ಎಲ್ಲವನ್ನೂ ನೋಡಿಕೊಳ್ಳುವಂಥ ದೇವರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಪರಲೋಕದ ಸಂತೋಷ ದೇವರು ನಮಗೆ ಕೊಡಲು ಶಕ್ತನಾಗಿದ್ದಾನೆ. ಹಾಲೆಲೂಯ. ಆತನ ಸಮ್ಮುಖದಲ್ಲಿ, ಆತನ ಆಲಯದಲ್ಲಿ ಹೆಚ್ಚಿನ ಸಮಯ ಯಾರ್ಯಾರು ಕೊಡುತ್ತಾರೋ ಅವ್ರಿಗೆಲ್ಲ ದೇವರೇನು ಮಾಡ್ತಾರಂತೆ? ಪರಲೋಕದ ಸಂತೋಷದ, ಪರಲೋಕದ ಸಮಾಧಾನ ಶಾಶ್ವತವಾಗಿ ನಿರಂತರವಾಗಿ ಆತನು ಕೊಡಲು ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಎಲ್ಲ ನಿಂತ್ಕೊಳ್ಳೋಣ ಸ್ವಲ್ಪ ಸಮಯ ಪೂರ್ಣ ಹೃದಯದಿಂದ ಸರ್ವಶಕ್ತನಾದ ದೇವರನ್ನು ಕೈಗಳು ತಟ್ಟಿ ಪೂರ್ಣ ಹೃದಯದಿಂದ ಸರ್ವಾಂಗಗಳಿಂದ ಚೆಲ್ಲರಿಗಳಿಂದ ಉನ್ನತನಾದ ದೇವರನ್ನು ಸ್ಮರಿಸೋಣ. ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಎಲ್ಲರೂ ಬೇಡಿಕೊಳ್ಳೋಣ. ಬೇಡಿಕೊಳ್ಳುವಂಥ ಸಮಯ, ಕರ್ತನ ಸಂಗಡ ಮಾತನಾಡುವಂಥ ಸಮಯ. ಉತ್ಸಾಹದಿಂದ ಬಲದಿಂದ ಕರ್ತನ ಸಂಗಡ ಬೇಡಿಕೊಳ್ಳೋಣ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾಚನಾಗಿದ್ದಾನೆ. ಎಲ್ಲರೂ ಭಾರದಿಂದ ಬೇಡಿಕೊಳ್ಳೋಣ, ಬೇಡಿಕೊಳ್ಳೋಣ, ಬೇಡಿಕೊಳ್ಳೋಣ. ಯಾರು ಮೌನವಾಗಿರುವುದು ಬೇಡ. ಏಸಪ್ಪ, ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇನಪ್ಪ. ಅಪ್ಪ, ನನ್ನ ಸಮಯವನ್ನು ಕರ್ತನೆ ನಿನಗಾಗಿ ಸಮರ್ಪಿಸೋನಾಗಿದ್ದೇನೆ. ಅಪ್ಪ, ನನಗಾಗಿ ಅಪ್ಪ ಕರೆದಾತನು ನೀನಪ್ಪ. ನನಗೋಸ್ಕರಪ್ಪ ಜೀವಿಸುವಾತನು ನೀನಾಗಿದೆಯಪ್ಪ. ನನಗೋಸ್ಕರ ಏಸಪ್ಪ ಎಲ್ಲವನ್ನು ಮಾಡುವಾತನು ನೀನೊಬ್ಬನೇ ಆಗಿದೆಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳುತ್ತಾ ಎಲ್ಲರೂ ಭಾರದಿಂದ ಬೇಡಿಕೊಳ್ಳೋಣ. ಕರ್ತನ ಸಂಗಡ ಬೇಡಿಕೊಳ್ಳೋಣ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಎಲ್ಲರೂ ಬೇಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. యేసయ్య ನಿನಗೆ ಸ್ತೋತ್ರಪ್ಪ. ಉನ್ನತನೇ ನಿನಗೆ ಸ್ತೋತ್ರ, 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 ಸ್ತೋತ್ರಪ್ಪ. ಉನ್ನತನೇ, 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 ಉನ್ನತನೇ ಇಷ್ಟಪ್ಪ ನಿನಗೆ ಸ್ತೋತ್ರ. ನಮ್ಮ ಸಂಗಡ ಇರುವಾಚನಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ, 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 ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ. ಎಲ್ಲರೂ ಬಾಯಿಗೆ ಬಿಚ್ಚಿ ಹೃದಯದಂತರಾಳದಿಂದ ಕರ್ತನ ಸಂಗಡ ಬೇಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಆರಾಧನಾ, ಸ್ತುತಿ ಆರಾಧನಾ, ಆರಾಧನಾ ನೀಕೆ, ಆರಾಧನಾ, ಸ್ತುತಿ ಆರಾಧನಾ, ಆರಾಧನಾ ನೀಕೆ, ಆರಾಧನಾ ನೀಕೆ, ಆರಾಧನಾ ನೀಕೆ. ಎಲ್ಲರೂ ಆರಾಧನಾ ನೀಕೆ, ಆರಾಧನಾ ನೀಕೆ, ಆರಾಧನಾ, ಸ್ತುತಿ ಆರಾಧನಾ, ಆರಾಧನಾ ನೀಕೆ, ಆರಾಧನಾ, ಸ್ತುತಿ సృష్టికర్త, ముక్తిదాత, సృష్టికర్త, స్తుతులకు పాత్రుడా, ఆరాధనా నీకే, ఆరాధనా నీకే. ఆమేన్. ఆరాధనా నీకే,
ఆరాధనా స్తుతి ఆరాధనా ఆరాధనా నీకే ఆరాధనా స్తుతి ఆరాధనా ఆరాధనా నీకే ఆరాధనా నీకే ఆరాధనా నీకే ఆరాధనా నీకే ఆరాధనా నీకే వర్షాలు కురిపించినావు కన్నులెట్టి నిలిచినావు వర్షాలు కురిపించినావు కన్నులెట్టి నిలిచినావు యెహోవా ఈరే చూచుకున్నాను యెహోవా ఈరే చూచుకున్నాను సర్వము సమకూర్చును ఆరాధనా నీకే ఆరాధనా నీకే ఆరాధనా నీకే ఆరాధనా నీకే ఆరాధనా స్తుతి ఆరాధనా ఆరాధనా నీకే ఆరాధనా స్తుతి ఆరాధనా ఆరాధనా నీకే ఆరాధనా నీకే ఆరాధనా నీకే ఆరాధనా నీకే ఆరాధనా నీకే ఆరాధనా స్తుతి ఆరాధనా ఆరాధనా నీకే ఆరాధనా స్తుతి ఆరాధనా ఆరాధనా నీకే ఆరాధనా నీకే ఆరాధనా నీకే ఆరాధనా నీకే ఆరాధనా నీకే ಕೈಗಳು ತಟ್ಟಿ ಕೈಗಳು ತಟ್ಟಿ ಕೈಗಳು ತಟ್ಟಿ ಕೈಗಳು ತಟ್ಟಿ ಎಲ್ಲರೂ ಉತ್ಸಾಹದಿಂದ ಸರ್ವಶಕ್ತನಾದ ದೇವರನ್ನು ಪೂರ್ಣ ಹೃದಯದಿಂದ ಕರ್ತನ ಸಂಗಡ ಬೇಡಿಕೊಳ್ಳೋಣ. ರಾಜಾ ನಿನಗೆ ಸ್ತೋತ್ರ 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 ಸ್ತೋತ್ರಪ್ಪ. ಉನ್ನತನೆ 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 ಸಪ್ಪ. ನಿನಗೆ ಮಸುಮೆ 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 ಅಪ್ಪ. ನಿನಗೆ ಸ್ತೋತ್ರ 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 ಸ್ತೋತ್ರಪ್ಪ. ಅಪ್ಪ ನಿನಗೆ ಮಸುಮೆ ಅಪ್ಪ, ನಿನಗೆ ಮಸುಮೆ ಅಪ್ಪ, ಮಸುಮೆ ಅಪ್ಪ, ಮಸುಮೆ ಅಪ್ಪ. ಎಲ್ಲರೂ ಬೇಡಿಕೊಳ್ಳೋಣ 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 ಬೇಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ನಿನಗೆ ಮಸುಮೆ ಅಪ್ಪ. ಎಲ್ಲರ ಕೈಗಳು ತಟ್ಟಿ ಉತ್ಸಾಹದಿಂದ ಬೇಡಿಕೊಳ್ಳೋಣ. యుద్ధము యెహోవాదే, యుద్ధము యెహోవాదే, యుద్ధము యెహోవాదే, యుద్ధము యెహోవాదే. ಎಲ್ಲರೂ యుద్ధము యెహోవాదే, యుద్ధము యెహోవాదే. ಎಲ್ಲರೂ యుద్ధము యెహోవాదే, రాజలు మనకెవరు లేరు, శూరలు మనకెవరు లేరు. రాజలు మనకెవరు లేరు, శూరలు మనకెవరు లేరు. బలమైన దేవుడు మనకుండగా భయమేరా మనకింకా. బలమైన దేవుడు మనకుండగా భయమేరా మనకింకా. యుద్ధము యెహోవాదే, యుద్ధము యెహోవాదే. ఆమేన్. యుద్ధము యెహోవాదే, యుద్ధము యెహోవాదే. రోగాలు మనలను పడవేసిన, బాధలు మనలను
మనలను కృంకరించిన, రోగాలు మనలను పడవేసిన, బాధలు మనలను కృంకరించిన, బలమైన దేవుడు మనకుండగా భయమేరా మనకింకా. బలమైన దేవుడు మనకుండగా భయమేరా మనకింకా. యుద్ధము యెహోవాదే. ఆమేన్. ఆమేన్, ఆమేన్. యుద్ధము యెహోవాదే. యుద్ధము యెహోవాదే. యుద్ధము యెహోవాదే. యుద్ధము యెహోవాదే. యుద్ధము యెహోవాదే. ದೀನಲುಬು ಯಾತ್ರೆ ನಿನ್ನ ಬಳಿ ನಾನ್ ಬರುವೇನು. ಆ ದೀನಲುಬು ಯಾತ್ರೆ ನಿನ್ನ ಬಳಿ ನಾನ್ ಬರುವೇನು. ನಿನ್ನ ಆತ್ಮವೊಂದೇ ನಿಂತಿದ್ದಾರೆದು ಬಾಳುವೆ ನಾನೇನು. ನಿನ್ನ ಆತ್ಮವೊಂದೇ ನಿಂತಿದ್ದಾರೆದು ಬಾಳುವೆ ನಾನೇನು. ಎಲ್ಲರೂ ಹಲ್ಲೆಲೂಯಾ ಸ್ತುತಿ ಮಾಡಿರಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಯೆಸಯ್ಯ ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತೋತ್ರ ಮಾಡಿರಿ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನ ಜೀವಿತದಿ ಸದಾ ನಿನ್ನನ್ನೇ ಸ್ಮರಿಸುವೆನು. ನನ್ನ ಜೀವಿತದಿ ಸದಾ ನಿನ್ನನ್ನೇ ಸ್ಮರಿಸುವೆನು. ನಿನ್ನ ಆತ್ಮವೊಂದೇ ನಿಂತಿದ್ದಾರೆದು ಬಾಳುವೆ ನಾನೆಂದು. ಯೆಸಯ್ಯ ನಿನ್ನ ಆತ್ಮವೊಂದೇ ನಿಂತಿದ್ದಾರೆದು ಬಾಳುವೆ ನಾನೆಂದು. ಆಮೆನ್. ಹಲ್ಲೆಲೂಯಾ ಸ್ತುತಿ ಮಹಿಮಾ ಎಲ್ಲಪ್ಪಡು ಯೇಸುವಿಗೆ ಸಲ್ಲದಂ. ಆಮೆನ್. ಹಲ್ಲೆಲೂಯಾ ಸ್ತುತಿ ಮಹಿಮಾ ಎಲ್ಲಪ್ಪಡು ಯೇಸುವಿಗೆ ಸಲ್ಲದಂ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೆಸಯ್ಯ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಲಾ 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 ಲಾ. ಆಮೆನ್, ಆಮೆನ್. ಲಾ 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 ಲಾ. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಆಮೆನ್, ಆಮೆನ್. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಎಲ್ಲರೂ ಮಹಿಮೆಯ ರಸನೆ ನಿನ್ನ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ನಿನ್ನ ಸ್ತುತಿಸುವೆನು ರಾಜನೇ, ನಿನ್ನ ಆರಾಧಿಸುವೆನು. ಯೇಸುವೇ ಪರಲೋಕ ರಾಜನೇ ನಿನ್ನ
ಥ್ಯಾಂಕ್ ಯು ಜೀಸಸ್. ಎಲ್ಲರ ಕೈಗಳು ತಟ್ಟಿ ಸರ್ವಶಕ್ತನಾದ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮಹಿಮೆಯಿಂದ, ಬಲದಿಂದ ಕರ್ತನ ಸಂಗಡ ಬೇಡಿಕೊಳ್ಳೋಣ. ಇದು ಬೇಡಿಕೊಳ್ಳುವಂಥ ಸಮಯ, ಹೊಂದಿಕೊಳ್ಳುವಂಥ ಸಮಯ. ನಾವೆಲ್ಲರೂ ಭಾರದಿಂದ ಬೇಡಿಕೊಳ್ಳೋಣ. ಮಹಿಮೆಯ ರಾಜನಿಗೆ ಮಹಿಮೆಗಳನ್ನು ಸಮರ್ಪಿಸೋಣ. ಎಲ್ಲರೂ ಬೇಡಿಕೊಳ್ಳೋಣ. ಹಾಲೆಲೂಯ. ರಾಜ ನಿನಗೆ ಸ್ತೋತ್ರ. ಪರಿಶುದ್ಧನೆ ಮಹೋನ್ನತನ ದೇಶಪ್ಪ. ನಿನ್ನ ನಾಮಕ್ಕೆ ಕೋಟಿ ಅನಂತ ವಂದನೆ ಇಸಪ್ಪ. ನಿಮ್ಮನ್ನೇ ನಂಬಿ ಬಂದಿದ್ದೇವೆ ಇಸುವೆ, ನಿಮ್ಮನ್ನೇ ನಂಬಿ ಬಂದಿದ್ದೇವೆ ಅಪ್ಪ. ಸರ್ವಶಕ್ತನಾದ ದೇವರು ನೀನೊಬ್ಬನೇ ಇಸುವೆ. ನಿನಗೆ ಸ್ತೋತ್ರ. ಎಲ್ಲರೂ ಬೇಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್ ಯೇಸುವೇ, ನಿನಗೆ ಸ್ತೋತ್ರ ರಾಜ. ಅಪ್ಪ ತಂದೆಯೇ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ ರಾಜ ಉನ್ನತನೇ. ಥ್ಯಾಂಕ್ ಯು ಲಾರ್ಡ್ ಯೇಸುವೇ. ಅಪ್ಪ ಕೈಗಳ ಮೇಲೆ ಕೆತ್ತಿ ಎಲ್ಲರೂ ಪೂರ್ಣ ಹೃದಯದಿಂದ ದೇವರಲ್ಲಿ ಬೇಡಿಕೊಳ್ಳೋಣ ಈ ಸಮಯದಲ್ಲಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರಪ್ಪ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಮ್ಮನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಎಲ್ಲರೂ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಮ್ಮನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಯಾವ ಗಣನೆಗೂ ಬಾರದಂತ ನನ್ನ ನಿನ್ ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಎಲ್ಲರೂ ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಎಲ್ಲರೂ ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆ. ಯಾವ ಗಣನೆಗೂ ಬಾರದಂತ ನನ್ನ ಏಸಯ್ಯ. Lord.
ಹತ್ತಲಾರದ ಸಾಲ ಕತ್ತಿದ್ದು ನನ್ ಧ್ಯಾನದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ ಅಪಾಯವ ಗಣನೆಗೆ ಬಾರದಂತ ನಾನ ಏಸಯ್ಯ. ಗಣನೆಯ ಮಾಡಿದ್ದು ನಿನ್ ಕೃಪೆ ಎಲ್ಲರೂ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ಆಮೆನ್. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ Thank you, Lord. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ಎಲ್ಲರೂ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ಒಪ್ಪಿಸೋಣ. ಪ್ರತಿಯೊಬ್ಬರ ಶ್ರಮದಲ್ಲಿ ದೂರಕ್ಕೆ ದೇವರು ನೂರರಷ್ಟು ನಮ್ಮನ್ನು ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಥ್ಯಾಂಕ್ ಯು ಜೀಸಸ್. ಕೈಗಳು ತಟ್ಟಿ ದೇವರಿಗೆ ಮಹಿಮೆಗಳನ್ನು ಸಮರ್ಪಿಸೋಣ. ಎಲ್ಲರೂ ಭಾರದಿಂದ ಕೈಗಳು ತಟ್ಟಿ ನಂಬಿಕೆಯಿಂದ ವಿಶ್ವಾಸದಿಂದ ಕರ್ತನ ಸಂಗಡ ಬೇಡಿಕೊಳ್ಳೋರಾಗಿರೋಣ. ವಂದನೆ 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 ಸಯ್ಯ. ನಿನಗೆ ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ. ಈ ಶ್ರಮದಲ್ಲಿ ಭೂಮಿಯ ಆಕಾಶವನ್ನು ಸರ್ವವನ್ನು ಉಂಟು ಮಾಡಿದಾತ ನೀನೊಬ್ಬನೇ ಸಪ್ಪ. ಇದುವರೆಗೂ ನಡೆಸಿದ ನಿನ್ನ ಕೃಪೆಯಪ್ಪ, ಇನ್ನು ಮುಂದೆ ಸಹ ನಡೆಸುವಂತೆ ಬೇಡಿಕೊಳ್ಳೋರಾಗಿದ್ದೇವೆ. ಎಲ್ಲ ಘನಮಾನ ಮಹಿಮೆ ಸಪ್ಪ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸುವಿನ ಉನ್ನತವಾದ ನಾಮದಲ್ಲಿ ಪ್ರಾರ್ಥನೆ ಬೇಡುವಂಥದ್ದು ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯ. ಅಂತಿರುವ ಸಮಯದಲ್ಲಿ ಈ ವಾರದ ಕೀರ್ತನೆ ಭಾಗವನ್ನು ನಾವೆಲ್ಲರೂ ಉತ್ತರ ಪ್ರತ್ಯುತ್ತರವಾಗಿ ಧ್ಯಾನಿಸೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಜೆಸಿಕಾ ಮುಂದೆ ಬಂದು ಓದ್ತಾರೆ. ಕೀರ್ತನೆಗಳು 52 1ರಿಂದ ಕಡೆಯವರೆಗೂ ನಮ್ಮ ಮಧ್ಯದಲ್ಲಿ ಸಹೋದರಿ ಜೆಸಿಕಾ ಮುಂದೆ ಬಂದು ಓದ್ತಾರೆ. ನಾವೆಲ್ಲರೂ ಉತ್ತರ ಪ್ರತ್ಯುತ್ತರವಾಗಿ ಧ್ಯಾನಿಸೋಣ. ಕೀರ್ತನೆಗಳು 52 1ರಿಂದ 10. Why do you boast of evil, you mighty hero? Why do you boast all day long, you who are a disgrace in the eyes of God? You love evil rather than good, falsehood rather than speaking the truth. Surely God will bring you down to everlasting ruin. He will snatch you up and pluck you from your tent. He will uproot you from the land of living. ಅವರು ಪರಿಹಾಸ ಮಾಡುತ್ತಾ, Here now is the man who did not make God his stronghold, but trusted in his great
trusted in his great wealth and grew strong by destroying others. ಆದರೆ ನಾನು ದೇವಾಲಯದ ಮೋಸಗರದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗಾಂತರದಲ್ಲಿ ನಂಬಿಕೊಂಡಿರುವೆನು. ಕೊನೆ ವಚನ 2 ಸರಿ ಓದಿಕೊಳ್ಳೋಣ. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಇದನ್ನು ನಿರೀಕ್ಷಿಸಿಕೊಂಡಿರುವೆನು. ಆಮೆನ್. ನಾವೆಲ್ಲರೂ ಈ ಸಮಯದಲ್ಲಿ ಕೂತ್ಕೊಳ್ಳೋರಾಗಿರೋಣ. ಹಲ್ಲೆಲೂಯ. ಎಲ್ಲರೂ ಹಲ್ಲೆಲೂಯ. ದೇವರು ಒಳ್ಳೆಯವನು, ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಹಲ್ಲೆಲೂಯ. ಯಾರಾದರೂ ಸಾಕ್ಷಿ ಕೊಡೋರಾದರೆ ಸಾಕ್ಷಿ ಕೊಡಿ. ಯಾರು ಇಲ್ವಾ? ಹಲ್ಲೆಲೂಯ. ಯಾರು ಸಾಕ್ಷಿ ಇಲ್ಲಾಂದರೆ ಈ ಸಮಯದಲ್ಲಿ ಒಂದು ಹಾಡನ್ನಾಡೋಣ. ಆಡುವಂಥ ಸಮಯದಲ್ಲಿ ನಾವು ಕರ್ತನಿಗೆ ಕಾಣಿಕೆ ಮತ್ತು ದಶಾಂಶಗಳನ್ನು ಕೊಡೋರಾಗಿ ಕೊಡಿ. ನಿಮಗೆ ಕೊಡಲ್ಪಡುವುದೆಂದು ದೇವರು ವಾಕ್ಯ ಹೇಳುತ್ತದೆ. ಅದರಿಂದ ನಾವು ಕರ್ತನಿಗೆ ಕೊಡುವಂಥ ಸಮಯದಲ್ಲಿ ಕರ್ತನು ನಮ್ಮ ಅಗತ್ಯಗಳನ್ನು ಪೂರೈಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಎಲ್ಲರಿಗೂ ಗೊತ್ತಿರುವಂಥ ಹಾಡು, ಪಾವುರಮ್ಮ ನಿ ಪ್ರೇಮಯಂತ ಮಧುರಂ, ಪಾವುರಮ್ಮ ನಿ ಪ್ರೇಮಯಂತೋ ಮಧುರಂ ಎಂಬ ಹಾಡನ್ನಾಡಿ ದೇವರಿಗೆ ಕೊಡುವರಾಗಿರೋಣ. ಕರ್ತನ ನಮ್ಮ ಅಗತ್ಯಗಳನ್ನು ಪೂರೈಸಲು ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. పావురమా నీ ప్రేమ ఎంత మధురము, పావురమా నీ మనసు ఎంత నిర్మలము, పావురమా నీ ప్రేమ ఎంత మధురము, నీ మనసు నిర్మలము. నా యేసయ్యా నీ ప్రేమ ఎంత మధురము, నా యేసయ్యా నీ మనసు ఎంత నిర్మలము. యేసయ్యా కొండల్లోన కోయల్లోన నిన్నే వెతికాను, గుడువార వీధుల్లోన నిన్నే అడిగాను. కొండల్లోన కోయల్లోన నిన్నే వెతికాను, గుడువార వీధుల్లోన నిన్నే అడిగాను. ఎటు చూసినాను ఏం చేసినాను, తలుచుచున్నాను. ఎటు చూసినాను ఏం చేసినాను, మదిలో నిన్నే తలుచుచున్నాను. ఒకసారి కనిపించింది నా యేసయ్యా నా యేసయ్యా నా యేసయ్యా ನಿರ್ಮಲವೋ. ಕಣ್ಮುಚ್ಚಿ ಪ್ರಾರ್ಥಿಸೋಣ. ದೇವರು ತಾನು ಇದುವರೆಗೂ ನಮ್ಮ ಸಂಗಡ ಇದ್ದು ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸಿ ಕೊಟ್ಟಿರುವಂಥ ಕಾಣಿಕೆಯನ್ನು ದೇವರು ಆಶೀರ್ವದಿಸುವಂತೆ, ಮುಂದೆ ನಡೆಯುವಂಥ ಪ್ರತಿಯೊಂದು ಭಾಗವನ್ನು ದೇವರು ತಾನಿದ್ದು ನಡೆಸುವಂತೆ ನಮ್ಮದಲ್ಲಿರುವಂಥ ಸರ್ಸಾಂಟಿ ಮುಂದೆ ಬಂದು ಪ್ರಾರ್ಥಿಸಬೇಕಂತ ಕೇಳ್ತೇನೆ. ಹಲ್ಲೆಲೂಯ. ಸ್ತೋತ್ರ 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 ಸ್ವಾಮಿ. ಸ್ತುತಿ ಸ್ತೋತ್ರಗಳ ಮಧ್ಯೆ ವಾಸವಾಗಿರುವ ನನ್ನ ಪರಲೋಕದ ತಂದೆಗೋ ಸ್ವಾಮಿ, ಈ ಸಬ್ಬತ್ ದಿನದಲ್ಲಿ ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಕೂಡಿ ನಿನ್ನನ್ನು ಆರಾಧಿಸುವಂಥ ಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಕರ್ತನೆ.
ಇಗೋ ಸ್ವಾಮಿ, ಕಳೆದ ದಿನಗಳಲ್ಲಿ ಸ್ವಾಮಿ ಅಪ್ಪ ನಮ್ಮನ್ನು ಎಲ್ಲ ಕೇಡು ಗಂಡಾಂತರಗಳಿಂದ ಬಿಡಿಸಿ ನಿನ್ನ ರೆಕ್ಕೆಗಳ ಮರೆಯಲ್ಲಿ ಮರೆಮಾಚಿ ಸ್ವಾಮಿ ನಮ್ಮನ್ನು ಸುರಕ್ಷಿತವಾಗಿ ಜೀವಂತವಾಗಿ ಸ್ವಾಮಿ ಈ ದಿನವನ್ನು ಕಾಣುವಂಥ ಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಗೋ ಕರ್ತನೆ, ಆಡುವಂಥ ಹಾಡುಗಳನ್ನು ಆಶೀರ್ವದಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಓದಿರುವಂಥ ಕೀರ್ತನೆಗಳನ್ನು ಸ್ವಾಮಿ ನೀನು ತಾನೇ ಆಶೀರ್ವದಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಕೊಟ್ಟಿರುವಂಥ ಕಾಣಿಕೆಗಳನ್ನು ನೀನು ಆಶೀರ್ವದಿಸಿ ಕೊಡು ಕರ್ತನೆ. ಅಪ್ಪ, ಕೊಟ್ಟಿರುವಂಥ ಕೈಗಳನ್ನು ನೀನು ಆಶೀರ್ವದಿಸು ಕರ್ತನೆ. ಅಪ್ಪ, 30ಕ್ಕೆ 60ರಷ್ಟು 60ಕ್ಕೆ 100ರಷ್ಟು ಪ್ರತಿಫಲ ಕಾಣಲು ಕೃಪೆಯನ್ನು ಅನುಗ್ರಹಿಸಿ ಕೊಡು ಸ್ವಾಮಿ. ಕೊಡದಿರುವಂಥ ಕರಗಳು ಮುಂದಿನ ದಿನದಲ್ಲಿ ಕೊಡಲು ನೀನು ತಾನೇ ಸಹಾಯ ಮಾಡು ಕರ್ತನೆ. ಇಗೋ ಸ್ವಾಮಿ, ಈ ಕಾಣಿಕೆ ನಿನ್ನ ಸೇವೆಗಾಗಿ ಉಪಯೋಗಿಸಲ್ಪಡಲೆಂದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಗೋ ಕರ್ತನೆ, ನಿನ್ನ ದಾಸನ ಮೂಲಕ ಸ್ವಾಮಿ ಜೀವವುಳ್ಳ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಿನ್ನ ವಾಕ್ಯವು ಈ ಬಾಯಿ ಕತ್ತಿಯಂತೆ ಹದವಾಗಿದೆ ಸ್ವಾಮಿ. ಹೌದು ಕರ್ತನೆ, ಕೇಳುವಂಥ ಒಂದೊಂದು ವಾಕ್ಯಗಳು ಸ್ವಾಮಿ ನಾವು ಹೃದಯದಲ್ಲಿಟ್ಟುಕೊಂಡು ಸ್ವಾಮಿ ಅದನ್ನು ಧ್ಯಾನಿಸಿ ಪ್ರತಿದಿನವೂ ನಡೆಯುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು ಸ್ವಾಮಿ. ಗೋ ಕರ್ತನೆ, ಸಮಯದಲ್ಲಿ ಕರ್ತನೆ ಆರಂಭದಿಂದ ಮುಕ್ತಾಯದ ಕೊನೆಯವರೆಗೂ ಪರಿಶುದ್ಧಾತ್ಮನು ನಮ್ಮೊಟ್ಟಿಗೆ ಇದ್ದು ಸ್ವಾಮಿ ಎಲ್ಲ ಕಾರ್ಯದಲ್ಲಿ ನೀನೇ ಇದ್ದು ಸ್ವಾಮಿ ನಡೆಸಿಕೊಡಬೇಕಾಗಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನನ್ನ ತಂದೆ. ಥ್ಯಾಂಕ್ ಯು ಆಂಟಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೆಲವು ಪ್ರಕಟಣೆಗೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಆಲೋಚನೆಗಳನ್ನು ಹೇಳಿ ಮುಂದೆ ನಾನು ಹೋಗೋನಾಗಿರುತ್ತೇನೆ. ದೇವರು ನಡೆಸುವಾತನು. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಎಷ್ಟು ಜನ ಕೈಗ್ಲತ್ತಿ? ಹಲ್ಲೆಲೂಯಾ. ನಿಜವಾಗ ಮುಖದಲ್ಲಿ ಸಂತೋಷ ಕಾಣಿಸ್ತಾನೆ ಇಲ್ಲ. ಹಲ್ಲೆಲೂಯಾ. ಚಾರ್ವಿಕ್ ಒಬ್ಬನೇ ನೆಗೀತಾ ಇರೋದು. ಹಲ್ಲೆಲೂಯಾ. ಚಾರ್ವಿಕು ಒಬ್ಬನೇ ನೆಗೀತಾ ಇರೋದು. ಹಲ್ಲೆಲೂಯಾ. ಹಾಂ, ಎಲ್ಲ ಸಂತೋಷವಾಗಿದ್ದೀರಾ? ನೋಡ್ರಿ ಪ್ರಿಯರೇ, ಪ್ರಕಟಣೆಗಳು ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಕಾರ್ಯಗಳನ್ನು ಹೇಳಿ ಆನಂತರ ಹೋಗ್ತೇನೆ ಮುಂದಿನ ಭಾಗಕ್ಕೆ. ಚಿಕ್ಕದಾದ ಒಂದು ಕತೆ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಹಲ್ಲೆಲೂಯಾ. ಇಂಟ್ರೆಸ್ಟ್ ಆಗಿದ್ದೀರಾ ಕತೆ ಕೇಳೋಕ್ಕೆ? ಯಾರ್ಯಾರು ಇಂಟ್ರೆಸ್ಟ್ ಆಗಿದ್ದೀರಾ? ಆಸಕ್ತಿ ಉಳ್ಳವರಾಗಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ಆಸಕ್ತಿಯಾಗಿದ್ದೀರಾ ಕತೆ ಕೇಳೋಕ್ಕೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ಹೆಚ್ಚಿನ ಸಮಯ ತೆಗೆದುಕೊಳ್ಳಲ್ಲ, ಒಂದು ಅರ್ಧ ತಾಸು ಅಷ್ಟೇ. ಕತೆ ಅರ್ಧ ಗಂಟೆಯಲ್ಲಿ ಮುಗಿಸ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ಒಂದು ಊರಲ್ಲಿ ದಯವಿಟ್ಟು ಎಲ್ಲ ಇಲ್ಲಿ ಕೇಳಬೇಕು. ಮತ್ತೆ ನಾನು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಕೊಡಬೇಕು. ನನಗೆ ಕ್ವಶನ್ನು ನಾನು ಕೇಳ್ತೀನಿ, ಆನ್ಸರ್ ನೀವು ಕೊಡಬೇಕು. ಪ್ರಶ್ನೆ ನಾನು ಕೇಳ್ತೀನಿ, ಉತ್ತರ ನೀವು ಕೊಡಬೇಕು. ಓಕೆನಾ? ಯಾರನ್ನು ಕೇಳ್ತೀನೋ ಗೊತ್ತಿಲ್ಲ, ಎಲ್ಲರೂ ಹೇಳಬೇಕು. ಓಕೆ? ಹಲ್ಲೆಲೂಯಾ. ನೋಡ್ರಿ, ಒಂದೂರಲ್ಲಿ ಒಬ್ಬ ತಂದೆ ಒಬ್ಬ ಮಗ ಇಬ್ಬರು ಇರ್ತಾರೆ. ಒಂದೂರಲ್ಲಿ ಒಂದು ತಂದೆ ಒಬ್ಬ ಮಗ ಇಬ್ಬರು ಇರ್ತಾರೆ. ಆ ಮಗನು ತಂದೆ ಬಳಿ ಕೇಳ್ತಾನೆ, ಅಪ್ಪ ನನಗೆ ಸ್ವಲ್ಪ ಹಣ ಬೇಕಾಗಿದೆ, ದುಡ್ಡು ಬೇಕಾಗಿದೆ ಅಂತ ತಂದೆ ಬಳಿ ತನ್ನ ಮಗನು ಬಂದು ಕೇಳುವಾಗ ತಂದೆ ಏನು ಮಾಡ್ದ? ನೋಡಪ್ಪ, ನನ್ನ ಹತ್ರ ₹1 ಸಹ ದುಡ್ಡಿಲ್ಲ, ಹಣವಿಲ್ಲ, ನನ್ನ ಬಳಿ ಏನಿಲ್ಲ, ₹1,00,000 ಕೂಡ ಇಲ್ಲ. ಎಷ್ಟಿಲ್ಲ? ಫಸ್ಟ್ ಹೇಳಿದ್ದು ನಾನು. ಇಲ್ಲೇ ಇದ್ದೀರಾ? ಹಲ್ಲೆಲೂಯಾ. ₹1 ಸಹ ನನ್ನ ಹತ್ರ ಇಲ್ಲ ಅಂತ ತಂದೆ ಮಗನ ಬಳಿ ಹೇಳ್ತಾನೆ. ಏನು ಮಾಡೋದಪ್ಪ, ನನಗೆ ದುಡ್ಡು ಬೇಕಂತ. ಆವಾಗ ತಂದೆ ಏನು ಮಾಡ್ತಾನೆ? ಹೋಗ್ತಾನೆ, ಕಬೋರ್ಡ್ ಓಪನ್ ಮಾಡ್ತಾನೆ, ಕಬೋರ್ಡ್ ಓಪನ್ ಮಾಡಿ ಮಗನ ಹತ್ರ ಒಂದು ವಾಚ್ ಇರುತ್ತೆ, ಚಿಕ್ಕದಾದ ಒಂದು ವಾಚ್ ಇರುತ್ತೆ. ಆ ವಾಚನ್ನು ತೊಗೊಂಬಂದು ತನ್ನ ಮಗನಿಗೆ ಕೊಡ್ತಾನೆ. ಯಾರಿಗೆ ಕೊಡ್ತಾರೆ? ಯಾರು ಕೊಡ್ತಾರೆ? ಎಲ್ಲಿಂದ ತೊಗೊಂಬರ್ತಾರೆ? ವೆರಿ ಗುಡ್, ಮಕ್ಕಳು ಇಲ್ಲೇ ಇದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ಕಬೋರ್ಡಿಂದ ತೊಗೊಂಬಂದು ವಾಚು ಮಗನ ಮೇಲೆ ಕೊಟ್ಟಾಗ ಮಗನೇನು ಮಾಡ್ತಾನೆ? ತಗೊಂಡು, ಅಪ್ಪ ಏನು ಮಾಡೋದು? ನೋಡಪ್ಪ, ನನ್ನ ಹತ್ರ ಇದೊಂದೇ, ಇದನ್ನು ತೊಗೊಂಡೋಗಿ ನೀನು ಮಾರ್ಕೋ, ನಿನ್ನ ಅಗತ್ಯ ಏನಿದೆಯೋ ಅದನ್ನು ನೀನು ಸಂಧಿಸ್ಕೊ ಅಂತ ತಂದೆ ಮಗನಿಗೆ ಕೊಟ್ಟು ಕಳಿಸ್ತಾನೆ. ಮಗ ಹೋಗಿ ಏನು ಮಾಡ್ತಾನೆ? ಒಂದು ಅಂಗಡಿಗೆ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ? ಯಾವ ಅಂಗಡಿಗೆ? ಎಲ್ಲ ಇಲ್ಲೇ ಇದ್ದೀರಾ, ಎಲ್ಲ ಆ್ಯಕ್ಟಿವ್ ಆಗಿದ್ದೀರಲ್ಲ. ಆ ವಾಚ್ ತೊಗೊಂಡು ಏನು ಮಾಡ್ತಾನೆ? ಯಾಕಂದರೆ ವಾಚ್ ಅಂಗಡಿಗೆ ಹೋಗಬೇಕು. ಗೋಲ್ಡ್ ಎಲ್ಲೋಗುತ್ತೆ? ಗೋಲ್ಡ್ ಅಂಗಡಿಗೆ ಹೋಗುತ್ತಲ್ಲ. ಹಂಗೆ ವಾಚನ್ನು ತೊಗೊಂಡು ಮಗ ಏನು ಮಾಡ್ದ? ವಾಚ್ ಅಂಗಡಿಗೆ ಹೋದ. ಆ ವಾಚ್ ಅಂಗಡಿಗೆ ಹೋಗಿ, ಸರ್ ನನಗೆ ಸ್ವಲ್ಪ ದುಡ್ಡು ಬೇಕು, ದಯವಿಟ್ಟು ಕೊಡಿ ಅಂತ ಕೇಳ್ತಾನೆ.
ಅವಾಗ ವಾಚ್ ಅವನು ಏನು ಮಾಡ್ತಾನೆ, ಎಲ್ಲ ತೊಗೊಂಡು ಎಲ್ಲ ನೋಡಿ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಆವಾಗ ಸುಜಾತ ಒಬ್ಬರು ಬಿಟ್ಟು ಮಿಗ್ದವ್ರು ಹೇಳ್ಬೋದು ಆ ವಾಚ್ಗೆ ಎಷ್ಟು ದುಡ್ಡು ಕೊಡ್ಬೋದು ಅಂತ ಹೇಳ್ಬೋದು. ಸುಜಾತ ಬಿಟ್ಟು ಕೈಗಳು ತಟ್ಟಿ 15,000 ಕೊಡ್ತೀನಂತ ಹೇಳಿದ್ದಾರೆ. ಮತ್ತೆ ಯಾರಾದರೂ ಬೇರೆ ಯಾರಾದರೂ? ಗೀತಾ ಸಿಸ್ಟರ್ ನಗೀತಾ ಇದ್ದಾರೆ, ನಕ್ಕುಂದಿ ಗೀತಾ ಸಿಸ್ಟರ್. 50,000 ಗೋಲ್ಡು. ಅಯ್ಯಪ್ಪ ಪಾಪ ₹1 ಜೋಬಲ್ಲಿ ಇಲ್ಲ, ₹50,000 ಜೋ. ಓಕೆ ಆಯಿತು, 50,000 ಕೈಗಳು ತಟ್ಟಿ ಗೀತಾ ಸಿಸ್ಟರ್ಗೆ. ಓಕೆ, ಬೇಗ ನಮ್ಮ ಬ್ರದರ್ಸು ಹೇಳಿ. ಇರ್ರಿ ಅಮ್ಮ, ಬ್ರದರ್ಸ ನೀವು ಹಂಗೆ ಯಜಮಾನ್ರಿಗೆ ಸಪೋರ್ಟ್ ಮಾಡ್ತಾರೆ. ಇರಿ ಸಿಸ್ಟರ್, ಇವ್ರು ಮಾತಾಡಲಿ, ಬೇಗ ಟೈಮ್ ಆಯಿತು. ಎಷ್ಟು ಬ್ರದರ್? ಒಂದು 5,000. ರಾಜು ಬ್ರದರ್ ಕೈ ತಟ್ಟಿ. ಓಕೆ, ನಮ್ಮ ಶಿವ ಬ್ರದರು, ನಮ್ಮ ವಿಠಲ್ ಸರು ಬೇಗ ಹೇಳಿ, ಟೈಮ್ ಆಗೋಯ್ತು. ಯಾವುದೋ ಒಂದು ವಾಚ್ ಕೊಟ್ಟಿರ್ತಾರೆ, ಹೇಳಿ. 5,000 ಅಂದರು, 15,000 ಅಂದರು, 50,000 ಅಂದರು, ಒಂದು 6,000. ಓಕೆ, ಕೈ ತಟ್ಟಿ ವಿಠಲ್ ಸರ್ಗೆ. 10,000. ಕೈ ತಟ್ಟಿ ಅಣ್ಣವ್ರಿಗೆ. ಮತ್ತು ಶಿವ ಬ್ರದರ್? ಓಕೆ, 50 ಲಕ್ಷ ಗೋಲ್ಡ್ ಆಗಿದ್ರೆ 50 ಲಕ್ಷ. ಕೈ ತಟ್ಟಿ. ನೋಡ್ರಿ, ಅದು ಗೋಲ್ಡು ಅಲ್ಲ, ಅದು ಉಮಾ ಗೋಲ್ಡು ಅಲ್ಲ, ಏನೂ ಅಲ್ಲ. ಅದು ತೊಗೊಂಡಾಗ ವಾಚ್ ಕೊಟ್ಟಾಗ ಆ ವಾಚ್ ಅಂಗಡಿನ ಹೇಳ್ದ, ಅಪ್ಪ ₹5 ಕೊಡ್ತೀನಿ ಅನ್ನತ್ತೆ. ಗೀತಮ್ಮ ಹೇಳಿಲ್ಲ, ಮನ್ಸಲ್ಲಿ ಅಂದ್ಕೊಂಡಿದ್ರಿ. ಕೈ ತಟ್ಟಿ. ಅವ್ರಿಗೂ ಸಹ ಪಾಪ ಅವ್ರಿಗೆ ಕೋಲ್ಡ್ ಆಗಿದೆ, ಅದಕ್ಕೆ ಹೇಳಿಲ್ಲ, ಇಲ್ಲಾಂದ್ರೆ ಹೇಳ್ತಾಯಿದ್ರು. ಮನ್ಸಲ್ಲಿ ಅಂದ್ಕೊಂಡಿದ್ದಾರೆ, ಅದು ಸತ್ಯ. ಹಾಲೆಲೂಯ್ಯ. ₹5 ಕೊಡ್ತಂತೆ. ಮಗ ಮತ್ತೆ ಬಂದ, ಏನು ₹5 ಕೊಡ್ತಾರಂತೆ, ₹5 ಇಟ್ಕೊಂಡು ಏನು ಮಾಡೋದು? ಆಯ್ತಪ್ಪ, ಹೋಗಿ ಮಾರ್ಬಿಡು ಹೋಗು, ಎಲ್ಲಾದರೂ ಮಾರ್ಬಿಡು ಹೋಗು ಅಂದರೆ ಮಾರಕ್ಕೆ ಎಲ್ಲಿ ಹೋಗ್ತಾರೆ? ಮಾರ್ವಾಡಿಗೆ ಹೋಗ್ತಾರೆ. ಎಲ್ಲ ಇಲ್ಲೇ ಇದ್ದಾರೆ, ಮಾರ್ವಾಡಿಗೆ ಹೋಗ್ತಾರೆ. ಅಲ್ಲೋದ, ಸರ್ ನನಗೆ ದುಡ್ಡು ಬೇಕು, ಇದನ್ನು ತೊಗೊಂಡು ಕೊಡಿ ಅಂದ. ಆವಾಗ ಅವನು ಹೇಳ್ದ, ₹15 ಕೊಡ್ತೀನಪ್ಪ ಅಂದ. ಎಷ್ಟು ಹೇಳ್ದ? ₹15. ₹15 ಏನು ಬರುತ್ತೆ? ಮತ್ತೆ ಬಂದ ತಂದೆ ಬಳಿ, ಮತ್ತೆ ಬಂದು ವಿಠಲ್ ಸರ್ ಹತ್ರ ಅವ್ರ ಮಗ ಕೇಳ್ದ, ಡ್ಯಾಡಿ ಏನು ಮಾಡೋದು ಅಂತ. ಏನು ಮಾಡೋದು, ನನ್ನ ಹತ್ರ ಇರೋದೇ ಅವನು ₹5 ಅಂದ, ಇವನು ₹15 ಅಂದ. ಆಯಿತು, ಇದೇನು ಮಾಡೋಕ್ಕಾಗುತ್ತೆ, ಇನ್ನು ಇಷ್ಟು ಕೀಲಾಗಿದೆ, ಏನು ಮಾಡೋಕ್ಕಾಗಲ್ಲ. ಆಯಿತು, ಇನ್ನೊಂದು ಆಲೋಚನೆ, ಇದನ್ನು ತೊಗೊಂಡೋಗಿ ಎಲ್ಲಾದರೂ ಒಂದು ಪಕ್ಕದಲ್ಲಿ ಯಾವುದಾದ್ರೂ ಮ್ಯೂಸಿಯಮ್ಮೋ ಇಲ್ಲ ಏನಾದರೂ ಒಂದು ಇದ್ದರೆ ಅಲ್ಲಿ ತೊಗೊಂಡೋಗಿ ಒಂದು ಸರಿ ಕೇಳಿ ನೋಡಪ್ಪ ಅಂದರು. ಅಲ್ಲಿ ತೊಗೊಂಡೋಗಿ ಕೇಳಪ್ಪ ಅಂತ ಹೇಳಿದ್ರು. ಅದನ್ನು ತೊಗೊಂಡೋಗಿ ಆ ಮಗ ಏನು ಮಾಡ್ದ, ಮ್ಯೂಸಿಯಮಲ್ಲಿ ಯಾರೋ ಒಬ್ಬರು ಪರಿಚಯ ಇದ್ದರು. ಸರ್, ಇದು ನನಗೆ ಬೇಡ, ಇದು ನಮಗೆ ಹಣ ಬೇಕಾಗಿದೆ, ದಯವಿಟ್ಟು ಸ್ವಲ್ಪ ಹಣ ಕೊಡಿ ಅಂತ ಏನು ಮಾಡ್ದ, ತೊಗೊಂಡೋಗಿ ಮ್ಯೂಸಿಯಮಲ್ಲಿ ಯಾರೋ ಒಬ್ಬ ಮ್ಯಾನೇಜರೋ ಸೂಪರ್ವೈಸರ್ಗೆ ಯಾರಿಗೋ ಒಬ್ಬರು ನೋಡಿಸಿದ್ರು. ಅವನು ತೊಗೊಳೋದೆಲ್ಲ ಚೆಕ್ ಮಾಡಿ ತೊಗೊಂಬಂದು, ಇದು ತುಂಬ ಹಳೇದಾಗಿ ಹೋಗಿದೆಯಪ್ಪ, ಏನು ಮಾಡೋದು, ಎಷ್ಟು ಕೊಡ್ತೀನಿ ಅಂತ ಇರ್ಬೋದು? ₹500. ಎಷ್ಟಮ್ಮ? ₹50. ಆಮೇಲೆ ₹2, ₹1,000, ₹2, ಆಮೇಲೆ ₹50. ಆಮೇಲೆ ಜೋಶು ಏನು ಹೇಳಕ್ಕೆ ಬರ್ತಾ ಇದ್ದಾನೆ. ಆಮೇಲೆ ಮನ್ಸಲ್ಲಿ ಅಂದ್ಕೊಂಡಿದ್ದೆ ಅಂತ ಹೇಳ್ರಿ. ಮನ್ಸಲ್ಲಿ ಇರೋದು ಬಾಯಲ್ಲಿ ಬಂದ್ಬಿಡ್ಬೇಕು. ಯಾರೋ ಅಲ್ಲಿ ಲೀಕ್ ಮಾಡಿಬಿಟ್ರು ಕ್ವಶನ್ ಪೇಪರು. ನೋಡ್ರಿ, ಕ್ವಶನ್ ಪೇಪರು ಲೀಕ್ ಮಾಡಿಬಿಟ್ರು ಅಲ್ಲಿ. ನೋಡ್ರಿ, ಆ ಮ್ಯೂಸಿಯಮಲ್ಲಿ ತೊಗೊಂಡೋಗಿ ಆ ಮ್ಯೂಸಿಯಂ ಮ್ಯಾನೇಜರು ಇಲ್ಲ ಯಾರೋ ಎಮ್ ಡಿ ಬಂದಿರಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಮೇಲಧಿಕಾರಿ ಬಂದುಬಿಟ್ಟು ಹಳೆ ವಾಚನ್ನು ತೆಗೆದುಕೊಂಡು, ನೋಡಪ್ಪ ಇದು ಸುಮಾರು ಒಂದು 200 ವರ್ಷ ಆಗಿದೆ ಈ ವಾಚ್ಗೆ. ಎಷ್ಟಾಗಿದೆ? ಈ ವಾಚ್ಗೆ ಒಂದು 200 ವರ್ಷ ಆಗಿದೆ. ನೋಡಪ್ಪ, ಇದಕ್ಕೆ ಸುಮಾರು ಒಂದು 30 ಲಕ್ಷ ಕೊಡ್ಬೋದು ಅಂದ್ರಂತೆ. ಅರ್ಥ ಆಗಿಲ್ವಾ? ಕೈಗಳು ತಟ್ಟಿಲ್ಲ. ಮತ್ತೆ ಅಲ್ಲೇ ಇಷ್ಟೊತ್ತು ಆ್ಯಕ್ಟಿವ್ ಆಗಿದ್ದು ಬಾಯಲ್ಲಿ ಸ್ವೀಟ್ ತಿನ್ನೋ ಟೈಮಲ್ಲಿ ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನೋಡ್ರಿ, ಅದು ವಾಚ್ನ ವ್ಯಾಲ್ಯೂಯೇಷನ್ ಎಷ್ಟಿತ್ತು, ಅದ್ರ ಬೆಲೆ 30 ಲಕ್ಷ. ಆ ಮಗ ಓಡಿ ಅವ್ರ ಅಪ್ಪ ಹತ್ರ ಬಂದ. ಏನು ಮಾಡ್ದ? ಓಡಿ ಅವ್ರ ಅಪ್ಪ ಹತ್ರ ಬಂದ. ಅಪ್ಪ 30 ಲಕ್ಷ ಕೊಡ್ತಾರಂತೆ, ಮಾರ್ಬಿಡ್ಲಾ ಅಂತ. ಅದಕ್ಕೆ ಅಪ್ಪ ಮಗನಿಗೆ ಹೇಳಿದಂತೆ, ನೋಡಪ್ಪ, ಇದ್ರ ಬೆಲೆ ಎಲ್ಲಿದ್ದರೆ ಅದಕ್ಕೆ ಬೆಲೆ ಸಿಕ್ಕುತ್ತೆ. ಇದರ ಬೆಲೆ ಎಲ್ಲಿ ಯಾವ ಜಾಗದಲ್ಲಿದ್ದರೆ ಆ ಜಾಗದಲ್ಲಿ ಇದಕ್ಕೆ ಒಳ್ಳೆ ಬೆಲೆ ಸಿಕ್ಕುತ್ತೆ. ನೋಡ್ರಿ, ಅದನ್ನು ಮ್ಯೂಸಿಯಮಲ್ಲಿ ಇಕ್ಕಿದ್ದಕ್ಕೆ ಅದರ ವ್ಯಾಲ್ಯೂಯೇಷನ್ ಏನಂತ, ಅದರ ಬೆಲೆ ಏನಂತ ಗೊತ್ತಾಗುತ್ತೆ. ಹಲ್ಲೆಲೂಯಾ.
ಅದರಿಂದ ಪ್ರೀತಿಯ ಮಕ್ಕಳೇ, ನೋಡ್ರಿ, ದೇವರ ಕಾರ್ಯಗಳಿಗೆ ನಾನೊಂದು ಹೇಳ್ತೇನೆ. ನಮ್ಮ ತಂದೆಯಾದ ದೇವರು ಭೂಮಿಯ ಆಕಾಶವನ್ನು ಸರ್ವವನ್ನು ಉಂಟು ಮಾಡಿದ್ದಾನೆ. ನಮ್ಮ ಜೀವಿತ, ನಮ್ಮ ಬಾಳು, ನಮ್ಮ ಬದುಕು ಯಾವ ಜಾಗದಲ್ಲಿರ್ಬೇಕಂತ ದೇವರು ತಾಯಿಯ ಗರ್ಭದಿಂದಲಿರುವಾಗಲೇ ನಮಗೆ ನೇಮಿಸಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ನೋಡಿ, ತಂದೆಯಾದ ದೇವರು ನಮ್ಮ ಜೀವಿತವನ್ನು ಯಾವ ಸ್ಥಾನದಲ್ಲಿ ಇಡಬೇಕಂತ ತಾಯಿಯ ಗರ್ಭದಿಂದಲಾಗಲೇ ಆತನು ಯೋಚನೆ ಮಾಡಿ ಈ ಲೋಕದಲ್ಲಿ ನಮ್ಮನ್ನು ಕಳಿಸಿದ್ದಾರೆ. ನಾವೇನು ಮಾಡ್ತೀವಿ, ಕೆಲವೊಂದು ಸಮಯದಲ್ಲಿ ನಮ್ಮ ಸ್ಥಾನ, ಇಂಗ್ಲೀಷಲ್ಲಿ ಏನಂತಾರೆ, ಪೊಸಿಷನ್, ನಮ್ಮ ಪೊಸಿಷನ್ನು, ನಮ್ಮ ಜಾಗ ಎಲ್ಲಿದೆ ಅಂತ ಸಮ್ ಟೈಮ್ ನಾವೇನು ಮಾಡ್ತೀವಿ, ಮುರ್ತೋಗ್ತೀವಿ. 5 ರೂಪಾಯಿಗೆ ಆಸೆ ಪಡ್ತೀವಿ, 15 ರೂಪಾಯಿಗೆ ಆಸೆ ಪಡ್ತೀವಿ. ನಮ್ಮ ದೇವರು ಭೂಮಿಯ ಆಕಾಶವನ್ನು ಸರ್ವವನ್ನು ಉಂಟು ಮಾಡಿದಂಥ ದೇವರು. ನೋಡ್ರಿ, ತಂದೆಗೆ ಗೊತ್ತಿತ್ತು ತನ್ನ ಮಗನ ಸ್ಥಾನ ಏನಂತ. ಅವನಿಗೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಏನು ಮಾಡ್ದ, ಅಲ್ಲೋಗು ಇಲ್ಲೋಗಂತ ಮಾಡ್ದ. ನೋಡ್ರಿ, ನಮ್ಮ ದೇವರು ಸಹ ನಮ್ಮ ಜಾಗ, ನಮ್ಮ ಪೊಸಿಷನ್ನು ಉನ್ನತವಾಗಿ ಮೇಲೆ ಇಟ್ಟಿದ್ದಾರೆ ಪ್ರೇರೆ. ನೋಡ್ರಿ, ಈ ಲೋಕದ ಕಾರ್ಯಗಳಿಗೋಸ್ಕರ ನಾವೇನು ಮಾಡ್ತೀವಿ, ನಮ್ಮ ಉನ್ನತವಾದ ಸ್ಥಾನ, ಕಡೆಯ ಸ್ಥಾನ ಯಾವ್ದು ಹೇಳಿ, ಉನ್ನತವಾದ ಸ್ಥಾನ, ಕಡೆಯ ಸ್ಥಾನ. ಕೈಗಳು ತಟ್ಟಿ ಹಲ್ಲೆಲೂಯಾ. ಅದೇ ನಮಗೆ ಒಂದು ಉನ್ನತವಾದ ಜಾಗ, ಉನ್ನತವಾದ ಸ್ಥಳ, ಅದೇ ನಮಗೆ ಶಾಶ್ವತವಾದ ಸ್ಥಳ. ದೇವ್ರು ಏನು ಮಾಡಿದ್ದಾರೆ, ಬಂಗಾರದ ಮನೆಯನ್ನು ನಮಗೋಸ್ಕರ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಸಿದ್ಧಪಡ್ತಾ ಇದ್ದಾರೆ. ಯಾರ್ಯಾರು ಆತನ ಸಮ್ಮುಖದಲ್ಲಿ, ಯಾರ್ಯಾರು ಆತನ ಸಮ್ಮುಖದಲ್ಲಿ, ಯಾರ್ಯಾರು ಆತನ ಸಮ್ಮುಖದಲ್ಲಿ, ಯಾರ್ಯಾರು ಆತನ ಸಮ್ಮುಖದಲ್ಲಿ. ಸುಜಾತ ಇರಲಿಲ್ಲ, ಆದರೂ ನೋಡ್ರಿ, ಆಡುವಾಗ ಸುಜಾತ ಇತ್ತಾ ಇಲ್ಲಿ? ಹಲ್ಲೆಲೂಯ. ಆಡುವಂಥ ಸಮಯದಲ್ಲಿ ಹಾಸ್ಪಿಟ್ಲಲ್ಲಿ, ಜೀವಿಕಾ ಹಾಸ್ಪಿಟ್ಲಲ್ಲಿ ಇದ್ದರು. ಚಾರ್ವಿಕೆ ಇಂಜೆಕ್ಷನ್ ಹಾಕ್ಸ್ತಾ ಇದ್ರು, ಇಂಜೆಕ್ಷನ್ನು ಹಾಕ್ಸ್ತಾ ಇದ್ರು. ಬೆಳಗ್ಗೆನೇ ನಾಯಿ ಕಚ್ಚಿಸ್ಕೊಂಡು, ಅದಕ್ಕೆ ಹಾಸ್ಪಿಟ್ಲಲ್ಲಿದ್ದರು ಇಬ್ಬರು ಸೇರಿ. ಅಲ್ಲ ನೋಡ್ರಿ, ಅವ್ರ ಹುಡುಗಿ ಇರಲಿಲ್ಲ. ಯಾರ್ಯಾರು ಆತನ ಸಮ್ಮುಖದಲ್ಲಿ ಇರ್ತಾರೋ ಪರಲೋಕದ ಮಹಿಮೆ, ಹಲ್ಲೆಲೂಯ, ಪರಲೋಕದ ಮಹಿಮೆ ದೇವರು ಕೂಡಲೇ ಶಕ್ತನಾಗಿರ್ತಾನೆ. ಈ ಲೋಕದ ಮಹಿಮೆಗೆ ನಾವು ಆಸೆ ಪಡಬಾರ್ದು. ಆಸೆ ಎಷ್ಟಿರಬೇಕು ಅಷ್ಟು, ಎಷ್ಟು ಕೂಡಿಸ್ಬೇಕು ಅಷ್ಟು. ನೋಡ್ರಿ, ಅವರ ಸ್ಥಾನ ತಂದೆಗೆ ಗೊತ್ತಾಯಿತು, ಅವನ ಮಗನ ಸ್ಥಾನ ಏನು ಅಂತ. ಅದೇ ಥರ ನಿಮ್ಮ ಮೇಲೆ ಪ್ರತಿಯೊಬ್ಬರು ಇಲ್ಲಿ ಕೂತಿರುವಂಥ ಯೌವನಸ್ಥರು, ಮೂಪರುಗಳು, ಯೌವನಸ್ಥರು, ಸಿಸ್ಟರ್ಸ್, ಪ್ರತಿಯೊಬ್ಬರಿಗೆ ದೇವರಿಗೆ ಅವ್ರಿಗೆ ಆದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಸ್ಥಾನದಲ್ಲಿದ್ದರೆ ಮಾತ್ರ ಅದಕ್ಕೆ ಬೆಲೆ. ಆ ಸ್ಥಾನವನ್ನು ಬಿಟ್ಟು ನಾವು ಕೆಳಗೆ ಬರಬಾರ್ದು ಪ್ರೀತಿ ಮಕ್ಕಳು. ಯಾಕಂದರೆ ಭೂಮಿಯ ಆಕಾಶವನ್ನು ಸರ್ವವನ್ನು ಉಂಟು ಮಾಡಿದಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ದೇವರಿಗೆ ಏನು ಮಾಡಬೇಕಂತೆ, ಹೆಚ್ಚಿನ ಸಮಯ ಕೊಡಬೇಕು. ಯಾಕೆ ಹೇಳಿದೆ ಹೇಳಿ? ಫಸ್ಟ್ ಏನು ಹೇಳಿದೆ ನಾನು? ಇಲ್ಲೇ ಇದ್ದೀರಾ? ಫಸ್ಟ್ ಏನು ಹೇಳಿದೆ ನಾನು? ಪ್ರಕಟಣೆಗೆ ಹೋಗೋದಕ್ಕಿಂತ ಮುಂಚೆ ಅಂತ ಹೇಳಿದೆ. ಪ್ರಕಟಣೆ ಮಾಡ್ತಾನೆ ಇರ್ತೀವಿ. ಹಲ್ಲೆಲೂಯಾ. ಪ್ರಕಟಣೆ ಪ್ರಕಾರ ನಡೆಯಿರಿ ಪ್ರಿಯರೇ. ನೋಡಿ, ದೇವರು ಒಂದು ಸ್ಥಾನ ಇಟ್ಟಿದ್ದಾರೆ. ಈ ಲೋಕಕ್ಕಾಗಿ ನಾವು ತವಕ ಪಡೋದು ಬೇಡ, ಪರಲೋಕಕ್ಕಾಗಿ ನಾವು ತವಕ ಪಡುವಂಥ ಸಮಯದಲ್ಲಿ ತಂದೆಯ ದೇವರು ಎಲ್ಲ ಕಾರ್ಯಗಳನ್ನು ಅದ್ಭುತವಾಗಿ, ಆಶೀರ್ವಾದಕವಾಗಿ, ಉನ್ನತವಾಗಿ ದೇವರು ನಡೆಸಲು ಶಕ್ತನಾಗ್ತಾನೆ. 5 ರೂಪಾಯಿಗೆ ಕಷ್ಟಪಟ್ಟರೆ 30 ಲಕ್ಷ. ಅವನು ಅಲ್ಲೇ ಇಷ್ಟಪಟ್ಟು ನನಗೆ ಸಾಕು ಅಂತ 5 ರೂಪಾಯಿಗೆ ಬಂದಿದ್ರೆ 30 ಲಕ್ಷ ಸಿಗ್ತಾ ಇತ್ತ. ಅಪ್ಪ ಸಾಕಪ್ಪ, ಇದೇ ಕೆಲಸ, ಇದೇ ಜೀವಿತ, ಇದೇ ನಮ್ಮ ಬಾಳು, ಇದೇ ನಮ್ಮ ಮನೆ ಸಾಕು ಅಂತ ಆಲೋಚನೆ ಮಾಡಿದರೆ ದೊಡ್ಡದಾದ ಆಶೀರ್ವಾದ ಆ ಮಗನ ಜೀವಿತದಲ್ಲಿ ಸಿಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಅದೇ ಪ್ರಕಾರ ನೋಡಿ, ದೇವ್ರ ಕಾರ್ಯಗಳಿಗೆ ದೇವರಿಗೆ ಸಮಯ ಕೊಡಿ. 1 ತಾಸು ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾರೆ. ಪರಲೋಕ ನಮಗೆ ಶಾಶ್ವತವಾದ ಸ್ಥಳ, ಅಲ್ಲಿ ನಮಗೆ ಅದೃಷ್ಟ, ಆಶೀರ್ವಾದ ದೇವರು ನಿರಂತರವಾಗಿ ಕೊಟ್ಟಿದ್ದಾನೆ. ಈ ಲೋಕ ಎಲ್ಲ ಏನಾಗಿದೆ, ತಾತ್ಕಾಲಿಕ, ಕ್ಷಣ ಮಾತ್ರ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ನಾವೇನು ಮಾಡಬೇಕು, ದೇವ್ರ ರಾಜ್ಯಕ್ಕಾಗಿ ನಾವು ದುಡಿಬೇಕು. ನಮ್ಮ ಸ್ಥಾನ ಏನಂತ ನಾವು ತಿಳಿದಿರಬೇಕು. ಕೆಲವು ಪ್ರಕಟಣೆಗಳು ಯಥಾ ಪ್ರಕಾರವಾಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಸೋಮವಾರ ಸಭೆಯಲ್ಲಿ ಪ್ರಾರ್ಥನೆ ಸರಿಯಾಗಿ 7:30 ಇರ್ತದೆ. ದಯವಿಟ್ಟು ಬ್ರದರ್ಸು, ಮೂಪರುಗಳು ಪ್ರತಿಯೊಬ್ಬರು ಬಂದು ಭಾಗವಹಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಪರಲೋಕದಲ್ಲಿ ನಿಮಗೆ ಅದ್ಭುತವಾದ ಆಶೀರ್ವಾದವನ್ನು ಕೊಡಲು ಸಿದ್ಧಪಡಿಸಲು ಆತನ ಶಕ್ತನಾಗಿರ್ತಾನೆ. ಸೋಮವಾರ ಸರಿಯಾಗಿ 7:30 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಮಂಗಳವಾರ ಸಭೆ ಸೇವಕರು ನಿಮ್ಮ ಮನೆಗೆ ಬಂದು ವಿಸಿಟಿಂಗ್ ಮಾಡ್ತಾರೆ. ಬುಧವಾರ ಮುಂಜಾನೆ ಪ್ರಾರ್ಥನೆ ಯೌವನಸ್ಥರದಿರುತ್ತೆ. ದಯವಿಟ್ಟು ಯೌವನಸ್ಥರು ಕಡೆಯ ಕ್ಷಣಗಳಿರಲಿ, ಕಡೆಯ ತಿಳಲಿದ್ದೇವೆ, ಎಚ್ಚೆತ್ತು ಪ್ರಾರ್ಥನೆ ಮಾಡಬೇಕು. ದೇವರು ನಿಶ್ಚಯವಾಗಿ ನಿಮ್ಮನ್ನು, ನಿಮ್ಮ ಜೀವಿತವನ್ನು ವ್ಯತ್ಯಾಸವಾಗಿ ರೂಪಿಸಿ ಆತನು ಮುನ್ನಡೆಸಲು ಶಕ್ತನಾಗಿದ್ದಾನೆ. ಯೌವನ ಕಾಲದಲ್ಲಿ ಎಡಕ್ಕಾದರೂ ಬಲಕ್ಕಾದರೂ ಹೋಗದೆ ದೇವರ ಮಾರ್ಗದಲ್ಲಿ ಹೋಗುವಂಥ ಸಮಯದಲ್ಲಿ ದೇವರು ನಿಮ್ಮ ಸ್ಥಾನವನ್ನು ಅದ್ಭುತವಾಗಿಡ್ತಾನೆ. ನಿಮ್ಮ ತೀರ್ಮಾನ ಯೌವನ ಕಾಲದಲ್ಲಿ ಇರುತ್ತದೆ. ಅದರಿಂದ ದೇವರು ಪರಿಶುದ್ಧಾತ್ಮನ ಆಲೋಚನೆಯನ್ನು ಕೊಟ್ಟು ನಿಮ್ಮನ್ನು
ನಡೆಸ್ತಾನೆ. ಯೌವನಸ್ಥರು ದಯವಿಟ್ಟು ಬುಧವಾರ ಸರಿಯಾಗಿ 5:15 ನಿಮಗೆ ಕಾಲ್ ಬರುತ್ತೆ. ದಯವಿಟ್ಟು ಫೋನ್ ತೆಗೀರಿ, ಪ್ರಾರ್ಥನೆ ಮಾಡಿ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಬುಧವಾರ ಸರಿಯಾಗಿ ಮುಂಜಾನೆ ಪ್ರಾರ್ಥನೆ ಇರುತ್ತದೆ. ಅದು ಮಾತ್ರ ಅಲ್ಲದೆ ಬುಧವಾರ ಸಹ ಕಡೆಯ ವಾರ ಆಗಿರೋದ್ರಿಂದ ನಿಮಗೆಲ್ಲರೂ ಗೊತ್ತಿತ್ತು, ಕಳೆದ ತಿಂಗಳಲ್ಲೂ ಸಹ ನಾವು ಯೌವನಸ್ಥರ ಕೂಟ ಮಾಡಿದ್ವಿ. ಸರಿಯಾಗಿ 8:15 ಸಂಜೆ ರಾತ್ರಿ 8:15 ಯೌವನಸ್ಥರ ಕೂಟ ಇರುತ್ತದೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ಕೆಲವೊಂದು ಆಲೋಚನೆಗಳನ್ನು ಹೊಂದಿಕೊಳ್ಳಿರಿ. ಬುಧವಾರ ಮುಂಜಾನೆ ಪ್ರಾರ್ಥನೆ ಮತ್ತು ರಾತ್ರಿಯ ಪ್ರಾರ್ಥನೆ ಎರಡೂ ಇರುತ್ತೆ. ಎರಡಕ್ಕೂ ಯೌವನಸ್ಥರು ಭಾಗವಹಿಸಿ ದೇವರ ಕೃಪೆಯನ್ನು ಹೊಂದಿಕೊಳ್ಳಿ. ಗುರುವಾರ ಮನೆ ಕೂಟ ನಮ್ಮ ಮಧ್ಯದಲ್ಲಿರುವಂಥ ಸಹೋದರಿ ಸರ್ಸಾ ಆಂಟಿಯವ್ರ ಮನೆಯಲ್ಲಿ ಈ ವಾರದ ಪ್ರಾರ್ಥನೆ ಕೂಟ ಇರುತ್ತದೆ. ದಯವಿಟ್ಟು ನಾನು ನನ್ನ ಮನೆಯವರು ಮಾತ್ರ ಹೋಗ್ತೀನಂತ ಅಂದ್ಕೊಬೇಡ್ರಿ. ಏನಾಗ್ತಾ ಇದೆ, ನಾನು ನನ್ನ ಮನೆಯವರು ಅಂದರೆ ನಮ್ಮ ಮನೆಯವರು ಮಾತ್ರ ಹೋಗೋದು ಬೇಡ. ಪ್ರತಿಯೊಬ್ಬರು ಬನ್ನಿ, ಆ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಆ ಕುಟುಂಬ ಆಶೀರ್ವಾದ ಹೊಂದ್ಕೊಂಡ್ರೆ 10ರಷ್ಟು ಆಶೀರ್ವಾದ ಯಾರಿಗಿರುತ್ತೆ? ಬರುವವ್ರಿಗಿರುತ್ತೆ, ಬರ್ದಿರೋರ್ಗೆ ಬರಲ್ಲ. ಬಂದರೆ ತಾನೇ ಆಶೀರ್ವಾದ. ಹಲ್ಲೆಲೂಯಾ. ಆ ಮನೆಗೆ ಬಂದು ಆ ಮನೆಗಾಗಿ ಪ್ರಾರ್ಥನೆ ಮಾಡುವಾಗ ದೇವ್ರು ಏನು ಮಾಡ್ತಾರೆ, ಅವ್ರಿಗೆ ಒಂದು ಆಶೀರ್ವಾದ ಕೊಟ್ಟರೆ ನಿಮ್ಗೆ ಎಷ್ಟು ಆಶೀರ್ವಾದ ಕೊಡ್ತಾರೆ? 10. ಯಾರಿಗೆ ಆಶೀರ್ವಾದ 10 ಬೇಕೋ ದಯವಿಟ್ಟು ಕೆಲಸ ಮಾಡಿ, ಬೇಡ ಅಂತೇಳ, ಕೆಲಸ ಮುಗಿಸ್ಕೊಂಡು ಬನ್ನಿ. ಆ ಕುಟುಂಬದಲ್ಲಿ ಒಟ್ಟಾಗಿ ಪ್ರೀತಿಯಿಂದ ಐಕ್ಯತೆಯಲ್ಲಿ ಅನ್ಯೋನ್ಯತೆಯಲ್ಲಿ ಕೊಡಿ. ಬರೀ ಭಾನುವಾರ ಮಾತ್ರ ಅಲ್ಲ, ಪ್ರತಿ ವಾರ ಬರಬೇಕು, ಪ್ರತಿದಿನ ಬರಬೇಕು, ಪ್ರತಿ ಕ್ಷಣ ಬರಬೇಕು. ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಗುರುವಾರ ಸರಿಯಾಗಿ 7:15 ಸರ್ಸಾ ಆಂಟಿಯವ್ರ ಮನೆಯಲ್ಲಿ ಪ್ರಾರ್ಥನೆ ಇರ್ತದೆ. ಯಾರು ಮಿಸ್ ಆಗಬಾರ್ದು. ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ. ನಮ್ಮ ಹಿರಿಯ ಸೇವಕರು ಕಳೆದ ತಿಂಗಳಲ್ಲಿ ಹೇಳಿದರು ಏನಂತ, ಈ ತಿಂಗಳಲ್ಲಿ ಹೇಳಿದ್ರು ಏನಂತ, ಯಾವ ನೆಪಗಳು ಹೇಳ್ಬಾರ್ದು? ಯಾವುದು? ಯಾರು ಹೇಳಿದ್ದು? ಶ್ವೇತಾ ಕೈ ತಟ್ಟಿ. ಗೀತಮ್ಮ ಕೈ ತಟ್ಟಿ. ಇಬ್ಬರು ಹೇಳಿದ್ರು. ನನಗೆ ಶ್ವೇತಾ ಪಕ್ಕದಲ್ಲಿದ್ರೆಲ್ಲ ಕೇಳಿಸಿದ್ರು. ಓಕೆ, ಕುಂಟು ನೆಪಗಳು ಹೇಳ್ಬೇಡ್ರಿ. ದೇವರು ನಿಶ್ಚಯವಾಗಿ ಆಶೀರ್ವಾದ ಕೊಡ್ತಾರೆ. ಗುರುವಾರ ಸರ್ಸಾ ಆಂಟಿಯವ್ರ ಮನೆಯಲ್ಲಿ ಪ್ರಾರ್ಥನೆ ಇರುತ್ತೆ. ಶುಕ್ರವಾರ ಸ್ವಸ್ಥತೆ ಕೂಟ ಸಭೆಯಲ್ಲಿರುತ್ತದೆ. ಹಲ್ಲೆಲೂಯಾ. ಸ್ವಸ್ಥತೆ ಕೂಟ ಸಭೆಯಲ್ಲಿರ್ತದೆ. ಸೇವಕರು ಬರ್ತಾರೆ. ದಯವಿಟ್ಟು ಬಂದು ಸಭೆಯಲ್ಲಿ ಕೂಡಿ ಪ್ರಾರ್ಥಿಸಿ ದೇವರ ಮನೆ ಹೆಚ್ಚಾಗಿ ಆಶೀರ್ವದಿಸ್ತಾರೆ. ಶನಿವಾರ ಯಥಾ ಪ್ರಕಾರವಾಗಿ ಹಾಡುಗಳು ತರಬೇತಿ ಇರುತ್ತದೆ. ದಯವಿಟ್ಟು ಬನ್ನಿ. ನೂತನ ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿ ದೇವರು ನಿಮ್ಮನ್ನು ಹೆಚ್ಚಾಗಿ ಬಲಪಡಿಸಿ ನಡೆಸುವಂಥ. ಅದು ಮಾತ್ರ ಅಲ್ಲದೆ ಬರುವಂಥ ಭಾನುವಾರ ಆರಾಧನೆ ಇರುತ್ತದೆ. ಸರಿಯಾಗಿ ಎಷ್ಟೊತ್ತಿಗೆ? 10 ಗಂಟೆಗೆ ಅಲ್ಲ, 9:30. 9:30 ಅಂದರೆ ಎಲ್ಲ 10 ಗಂಟೆಗೆ ಬರ್ತಾ ಇದ್ದೀರ. 10 ಗಂಟೆಗೆ ಬಂದರೆ ಅರ್ಧೇ ಆಶೀರ್ವಾದ, 9:30 ಬಂದರೆ ಸಂಪೂರ್ಣವಾದ ಆಶೀರ್ವಾದ. 9:30 ಬನ್ನಿ, ಬೇಗ ಎದ್ದೇಳಿ, ಬೇಗ ಬನ್ನಿ. ದೇವರು ಪೂರ್ಣವಾದ ಆಶೀರ್ವಾದ ಕೊಡ್ತಾನೆ. ಸ್ವಲ್ಪ ಆಶೀರ್ವಾದ ಅಲ್ಲ, ಪೂರ್ಣವಾಗಿ. ಹಲ್ಲೆಲೂಯಾ. ಸರಿಯಾಗಿ 9:30 ಅಂದರೆ 9:20 ಬನ್ನಿ. ನಿಮ್ಮನ್ನು 11:15 ಮನೆಗೆ ಕಳಿಸ್ಬಿಡ್ತೀವಿ. ಇಲ್ಲ ಅಂದರೆ 1 ಗಂಟೆವರೆಗೂ ಇಲ್ಲೇ ಇಟ್ಕೊತೀವಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಬೇರೆ ಏನಾದರೂ ವಿಶೇಷವಾದ ಕೂಟಗಳಿದೆಯಾ? ಏನೂ ಇಲ್ವಲ್ಲ. ದೇವನ ಹೆಚ್ಚಾಗಿ ಆಶೀರ್ವದಿಸಲಿ. ಬೇರೆ ಏನೂ ಇಲ್ಲ. ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ದೇವನ ಮನೆ ಹೆಚ್ಚಾಗಿ ಆಶೀರ್ವದಿಸ್ತಾನೆ. ಬೇರೆ ಏನು ಪ್ರಕಟಣೆ ಇಲ್ಲ. ಏನೇ ಇದ್ರೂ ಈ ಸಮಯದಲ್ಲಿ ಮುಂದಿನ ಭಾಗ ನಮ್ಮ ಘನ ಸೇವಕರದ್ದು ಕೈಗಳು ತಟ್ಟಿ ಅವರು ಸ್ವಾಗತಿಸೋರಾಗಿರೋಣ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವಂಥ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿ ಆಹ್ವಾನಿಸುತ್ತೇನೆ. ಒಂದು ಹಾಡು ಹಾಡ್ಕೊಳ್ಳೋಣ. ಹಾಡಿದ ನಂತರ ನಾವು ವಾಕ್ಯಗಳ ಕಡೆಗೆ ಹೋಗೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣವಾ? ಬರ್ರೋ, ಯಾರು ಬಾರಿಸೋರು? ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಓಕೆ, ಗೊತ್ತಿರುವಂಥ ಹಾಡು ಎಲ್ಲರೂ ಸೇರಿ ಹಾಡೋಣ. ನನ್ನ ಒಳ್ಳೆ ಕುರುಬ ನಿನಗೆ ಆರಾಧನೆ ಮಾಡುವೆ, ನನ್ನ ಒಳ್ಳೆ ನಾಯಕ ನಾ ಮಹಿಮೆ ಸಲ್ಲಿಸುವೆ. ನನ್ನ ಒಳ್ಳೆ ಕುರುಬ ನಿನಗಾರಾಧನೆ ಮಾಡುವೆ, ನನ್ನ ಒಳ್ಳೆ ಕುರುಬ ನ ಮಹಿಮೆ ಸಲ್ಲಿಸುವೆ. ನನ್ನ ಒಳ್ಳೆ ನಾಯಕ ನ ಸ್ತೋತ್ರ ಮಾಡುವೆ, ನನ್ನ ಒಳ್ಳೆ ನಾಯಕ ನಿನ್ನ ಉಪಕಾರ ಸ್ಮರಿಸುವೆ. ನನ್ನ ಒಳ್ಳೆ ಕುರುಬ ಮಾರ್ಗ ತಪ್ಪಿ ನಡೆದ ನನ್ನನ್ನು ನಿನ್ನ ದಯವನ್ನೇ ತೋರಿಸಿರುವೆ.
ಮಾರ್ಗ ತಪ್ಪಿ ನಡೆದ ನನ್ನನ್ನು ನಿನ್ನ ದಯವನ್ನೇ ತೋರಿಸಿರುವೆ. ತಂದೆ ತಾಯಿ ತೊರೆದು ಬಿಟ್ಟರು, ನೀನು ನನ್ನನ್ನು ಸೇರಿಸಿಕೊಂಡೆ. ತಂದೆ ತಾಯಿ ತೊರೆದು ಬಿಟ್ಟರು, ನೀನು ನನ್ನನ್ನು ಸೇರಿಸಿಕೊಂಡೆ. ನನ್ನ ಒಳ್ಳೆ ಕುರುಬ ನಿನಗಾರಾಧನೆ ಮಾಡುವೆ. ನನ್ನ ಒಳ್ಳೆ ಕುರುಬ ನಾ ಮಹಿಮೆ ಸಲ್ಲಿಸುವೆ. ನನ್ನ ಒಳ್ಳೆ ನಾಯಕ ನಾ ಸ್ತೋತ್ರ ಮಾಡುವೆ. ನನ್ನ ಒಳ್ಳೆ ನಾಯಕ ನಿನ್ನ ಉಪಕಾರ ಸ್ಮರಿಸುವೆ. ನನ್ನ ಒಳ್ಳೆ ಕುರುಬ. ಆಸ್ತಿ ಪಾಸ್ತಿ ಬೇಡವಯ್ಯ, ಚಿನ್ನ ಬೆಳ್ಳಿ ಬೇಡವಯ್ಯ, ನನಗೆ ಆಸ್ತಿ ಪಾಸ್ತಿ ಬೇಡವಯ್ಯ, ಚಿನ್ನ ಬೆಳ್ಳಿ ಬೇಡವಯ್ಯ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಅತಿ ಸುಂದರನೇ. ನನಗೆ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಅತಿ ಮಧುರನೇ. ನನ್ನ ಒಳ್ಳೆ ಕುರುಬ ನಿನಗಾರಾಧನೆ ಮಾಡುವೆ. ನನ್ನ ಒಳ್ಳೆ ಕುರುಬ ನಾ ಮಹಿಮೆ ಸಲ್ಲಿಸುವೆ. ನನ್ನ ಒಳ್ಳೆ ನಾಯಕ ನ ಸ್ತೋತ್ರ ಮಾಡುವೆ. ನನ್ನ ಒಳ್ಳೆ ನಾಯಕ ನಿನ್ನ ಉಪಕಾರ ಸ್ಮರಿಸುವೆ. ನನ್ನ ಒಳ್ಳೆ ಕುರುಬ. ರೋಗದಿಂದ ನಾಳುತ್ತಿರುವಾಗ ನಿನ್ನ ರಕ್ತದಿಂದ ತೊಳೆದೆ ತಂದೆ. ರೋಗದಿಂದ ನಾಳುತ್ತಿರುವಾಗ ನಿನ್ನ ರಕ್ತದಿಂದ ತೊಳೆದೆ ತಂದೆ. ನಿನ್ನ ಶಿಲುಬೆಯ ದೃಷ್ಟಿಸಿದಾಗ ನನಗೆ ಹೊಸ ಜೀವ ದೊರಕಿತು. ನಿನ್ನ ಶಿಲುಬೆಯ ದೃಷ್ಟಿಸಿದಾಗ ನನಗೆ ಹೊಸ ಜೀವ ದೊರಕಿತು. ನನ್ನ ಒಳ್ಳೆ ಕುರುಬ ನಿನಗಾರಾಧನೆ ಮಾಡುವೆ. ನನ್ನ ಒಳ್ಳೆ ಕುರುಬ ನ ಮಹಿಮೆ ಸಲ್ಲಿಸುವೆ. ನನ್ನ ಒಳ್ಳೆ ನಾಯಕ ನ ಸ್ತೋತ್ರ ಮಾಡುವೆ. ನನ್ನ ಒಳ್ಳೆ ನಾಯಕ ನಿನ್ನ ಉಪಕಾರ ಸ್ಮರಿಸುವೆ. ನನ್ನ ಒಳ್ಳೆ ಕುರುಬ. ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಕರ್ತನಾದ ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡುವಂತೆ ದೇವರ ಕೈಗಳಲ್ಲಿ ನಮ್ಮನ್ನು ಸಮರ್ಪಿಸಿದವರಾಗಿ ದೇವರೇ, ಈ ಸಮಯದಲ್ಲಿ ನಿನ್ನ ಕೃಪೆಯಿಂದ ನಿನ್ನ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸು. ನಿನ್ನ ಜೀವಂತ ವಾಕ್ಯಗಳು ನಮ್ಮ ಸಂಗಡ ಮಾತಾಡಲು ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಕೂತ್ಕೊಳ್ಳೋಣ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಂದಿರುವಂಥ ನಿಮ್ಮೆಲ್ಲರನ್ನೂ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿ ಆಹ್ವಾನಿಸುತ್ತೇನೆ. ಈ ಸಮಯದಲ್ಲಿ ನಾವು ಕೆಲವು ವಾಕ್ಯಗಳನ್ನು ಮೂಲಕವಾಗಿ ಕರ್ತನಾದ ದೇವರನ್ನು ನಾವು ಧ್ಯಾನ ಮಾಡೋಣ. ಎಲ್ಲರೂ ನಮ್ಮ ವೇದಗಳನ್ನು ಮಾರ್ಕನ ಸುವಾರ್ತೆಗೆ ನಾವು ತಿರುಗಿಸೋಣ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯಗಳನ್ನು ಈ ದಿನದಲ್ಲಿ ನಾವು ಕೆಲವು ವಿಷಯಗಳನ್ನು 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯಗಳಲ್ಲಿ ಕೆಲವು ವಿಷಯಗಳನ್ನು ನಾವು ಧ್ಯಾನ ಮಾಡಿ ನೋಡಲಿಕ್ಕಿದ್ದೇವೆ. ಮಾರ್ಕನ ಸುವಾರ್ತೆ ಅದು ಕರ್ತನಾದ ಯೇಸು ಕ್ರಿಸ್ತನ ಸಂಗಡ ಇದ್ದಂಥ ಒಬ್ಬ ಸೇವಕ ಮಾರ್ಕನು. ಈ ಮಾರ್ಕನಿಗೆ ಜಾನ್ ಮಾರ್ಕ್ ಎಂಬುದಾಗಿ ಕೂಡ ಹೇಳ್ತಾರೆ. ಅಂತಂದರೆ ಯೇಸುವಿನ ಶಿಷ್ಯರಲ್ಲಿ ಒಬ್ಬನು ಯೋಹಾನನಿದ್ದನು, ಸ್ನಾನಿಕನಾದ ಯೋಹಾನನಿದ್ದನು. ಮತ್ತು ಈ ಮಾರ್ಕನು ಕೂಡ ಯೋಹಾನನೇ. ಜಾನ್ ಮಾರ್ಕ್ ಅಂತ ಹೇಳ್ತಾರೆ, ಯೋಹಾನ್ ಮಾರ್ಕ್ ಅಂಥೇಳಿ. ಇಲ್ಲಿ ಈ ಮಾರ್ಕನು ಆತನು ಕರ್ತನಾದ ಯೇಸು ಕ್ರಿಸ್ತನ ಸಂಗಡವಿದ್ದುಕೊಂಡು
ಯೇಸು ಸ್ವಾಮಿ ಮಾಡಿದಂಥ ಸುವಾರ್ತೆಯ ವಿಷಯದಲ್ಲಿ, ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳ ವಿಷಯದಲ್ಲಿ ಆತನು ಬರೆಯುತ್ತಾನೆ. ನಾವು 4 ಸುವಾರ್ತೆಗಳನ್ನು ವೇದದಲ್ಲಿ ನೋಡ್ತೇವೆ: ಮತ್ತಾಯ, ಮಾರ್ಕ, ಲೂಕ, ಯೋಹನ್ನ. ಈ 4 ಪುಸ್ತಕಗಳು ಸುವಾರ್ತೆಯ ಪುಸ್ತಕಗಳು. ಇದರಲ್ಲಿ 2ನೇದು ಮಾರ್ಕನ ಸುವಾರ್ತೆ. ಈ ಮಾರ್ಕನು ಕೂಡ ಯೇಸು ಕ್ರಿಸ್ತನು ಮಾಡಿದಂಥ ಅದ್ಭುತಗಳ ವಿಷಯವಾಗಿ ಕೆಲವು ವಿಷಯಗಳನ್ನು ಅಂತಂದರೆ ಮತ್ತಾಯ, ಮಾರ್ಕ ಮತ್ತು ಲೂಕ ಈ 3 ಕೂಡ ಹೋಲಿಕೆ ಇದೆ. ಅವರು ಬರೆದಿರುವಂಥ ಅವರ ಪತ್ರಿಕೆಗಳಿಗೆ, ಸುವಾರ್ತೆಯ ಪುಸ್ತಕಗಳಿಗೆ ಹೋಲಿಕೆ ಇದೆ. ಅವರು ಒಂದೇ ವಿಷಯವನ್ನು 3 ಮಂದಿ ಕೂಡ ಪ್ರಕಟಪಡಿಸಿದ್ದಾರೆ, ತಿಳಿಯಪಡಿಸಿದ್ದಾರೆ. ಆದರೆ 4ನೇ ಸುವಾರ್ತೆ ಯೋಹಾನನ ಸುವಾರ್ತೆಗೆ ನಾವು ಬರುವಾಗ ಸಂಪೂರ್ಣವಾಗಿ ವ್ಯತ್ಯಾಸವಾದಂಥ ಸಂಭವಗಳು ಅದರಲ್ಲಿದ್ದಾವೆ. ಈ ಮತ್ತಾಯ, ಮಾರ್ಕ ಹೇಳಿರುವಂಥ ಯಾವ ವಿಷಯವನ್ನು ಕೂಡ ಯೋಹಾನ ಅಧಿಕವಾಗಿ ತೆಗೆದುಕೊಂಡಿಲ್ಲ. ಆತನು ಬೇರೆ ವಿಷಯಗಳನ್ನು ಸ್ಪಷ್ಟವಾಗಿ ಅಲ್ಲಿ ತಿಳಿಯಪಡಿಸಿದ್ದಾನೆ. ಅಂದರೆ ವಿಶೇಷವಾದ ಸುವಾರ್ತೆ ಯೋಹಾನನ ಸುವಾರ್ತೆ. ಇಲ್ಲಿ ನಾವು ಇವತ್ತು ಗಮನಿಸಿ ನೋಡುವಾಗ ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥ ಕೆಲವು ವಿಷಯಗಳನ್ನು ನಾವು ಇಲ್ಲಿ ಗಮನಿಸಿ ನೋಡಲಿಕ್ಕಿದ್ದೇವೆ. ಇವತ್ತು 35ನೇ ವಚನ, 1ನೇ ಅಧ್ಯಾಯದ 35ನೇ ವಚನ ಓದಿಕೊಳ್ಳೋಣ. 35ರಿಂದ 39 ವಚನಗಳನ್ನು ನಾವು ಮೊದಲು ಓದೋಣ. ಮುಂಜಾನೆ ಇನ್ನು ಮೊಬ್ಬಾಗಿದ್ದಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸಿದನು. ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು, ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ, ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಬಳಿಕ ಆತನು ಗಲಿಲಾಯದಲ್ಲೆಲ್ಲ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಈ 4 ವಚನಗಳನ್ನು, 5 ವಚನಗಳನ್ನು ಇವತ್ತು ಓದಿ ನೋಡಿದ್ದೇವೆ. ಇಲ್ಲಿ ಗಮನಿಸಿ ನೋಡುವಾಗ ಯೇಸು ಸ್ವಾಮಿ ಮಾಡಿರುವಂಥ ಸೇವೆಯನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಯಾವ ರೀತಿಯಾಗಿ ಎಲ್ಲ ಸೇವೆ ಮಾಡಿದನು ಅಂತೇಳಿ ನಾವು ಗಮನಿಸುವಾಗ ಇಲ್ಲಿ ವಾಕ್ಯ ಹೇಳ್ತದೆ ಏನಂತ. ಮೊದಲನೇದಾಗಿ ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯೇಸು ಸ್ವಾಮಿ ಮಾಡುವಂಥ ಸೇವೆಯಲ್ಲಿ ಆತನು ಮಾಡಿದಂಥ ವಿಶೇಷವಾದಂಥ ಒಂದು ಕಾರ್ಯ ಏನು ಅಂತಂದರೆ, ಅಧಿಕವಾಗಿ ಹೆಚ್ಚಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಯಾಕಂದರೆ ಆ ಪ್ರಾರ್ಥನೆಯೇ ಎಲ್ಲ ಆಶೀರ್ವಾದಗಳಿಗೂ ಮಾರ್ಗವಾಗಿದೆ. ಆ ಪ್ರಾರ್ಥನೆಯೇ ಎಲ್ಲ ವಿಧವಾದಂಥ ಸಂಕಟಗಳಿಂದ ಬಿಡುಗಡೆ ಹೊಂದುವುದಕ್ಕೆ ಮಾರ್ಗವಾಗಿದೆ. ಆ ಪ್ರಾರ್ಥನೆಯೇ ಶತ್ರುವಿನ ತಂತ್ರಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವಾಗಿದೆ. ಆ ಪ್ರಾರ್ಥನೆಯೇ ಪರಲೋಕದ ಬಾಗಿಲುಗಳನ್ನು ತೆರೆಯುವಂಥ ಶಕ್ತಿಯುಳ್ಳದಾಗಿದೆ. ಆ ಪ್ರಾರ್ಥನೆಯೇ ಪರಲೋಕದಿಂದ ಆಶೀರ್ವಾದಗಳನ್ನು ತರುವಂಥ ಮಾರ್ಗವಾಗಿದೆ. ಆದ್ದರಿಂದ ಯೇಸು ಸ್ವಾಮಿ ಎಲ್ಲಿ ಹೋದರೂ ಕೂಡ ಯಾವಾಗಲೂ ಎಲ್ಲ ಸ್ಥಳಗಳಲ್ಲಿಯೂ ಆತನೇನು ಮಾಡ್ತಾ ಇದ್ದನು? ಪ್ರಾರ್ಥನೆಗಳನ್ನು ಮಾಡಿಕೊಂಡೇ ಬರುತ್ತಾ ಇದ್ದನು. ಈ ಸ್ಥಳದಲ್ಲಿ ನಾವು ನೋಡ್ತೇವೆ, ಮುಂಜಾನೆ ಇನ್ನೂ ಮೊಬ್ಬಿರುವಾಗ, ಅಂದರೆ ಇನ್ನೂ ಸಂಪೂರ್ಣವಾಗಿ ಬೆಳಕಾಗಿರಲಿಲ್ಲ. ಆವಾಗ ಯೇಸು ಸ್ವಾಮಿ ಎದ್ದು ಆತನ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯಾಡಿಗೆ ಪೋತಾ ಉಂಡಾಡು? ಅಡವಿಗೆ, ಅಂದರೆ ಕಾಡು ಪ್ರದೇಶಕ್ಕೆ ಆತನು ಹೋಗ್ತಾ ಇದ್ದಾನೆ. ಕಾಡು ಪ್ರದೇಶ ಅಂತಂದರೆ ನಿರ್ಜನವಾದ ಪ್ರದೇಶಕ್ಕೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ನಿರ್ಜನವಾದ ಪ್ರದೇಶಕ್ಕೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ. ಅಂದರೆ ಆ ದಿನದ ಸೇವೆಯ ಆಶೀರ್ವಾದಕ್ಕಾಗಿ, ಆ ಸೇವೆಯ ದಿನದ ಒಂದು ಒಳ್ಳೆಯ ಫಲಕ್ಕೋಸ್ಕರವಾಗಿ, ಆ ದಿನದ ಸೇವೆಯಲ್ಲಿ ದೇವರ ಹಸ್ತವು ಆತನನ್ನು ನಡೆಸುವುದಕ್ಕೋಸ್ಕರವಾಗಿ, ಆ ದಿನದ ಸೇವೆಯಲ್ಲಿ ವಿಶೇಷ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುವುದಕ್ಕೋಸ್ಕರವಾಗಿ, ಆ ದಿನದ ಸೇವೆಯಲ್ಲಿ ಆತ್ಮಗಳು ಮುಟ್ಟಲ್ಪಟ್ಟು ವಾಕ್ಯಗಳು ಅವರ ಸಂಗಡ ಮಾತಾಡುವುದಕ್ಕಾಗಿ, ಅವರು ಕರ್ತನಾದ ದೇವರನ್ನು ಆಶ್ರಯಿಸಿಕೊಂಡು ಪರಲೋಕದ ನಿರೀಕ್ಷೆಯನ್ನು ಹೊಂದುವುದಕ್ಕೋಸ್ಕರವಾಗಿ ಆತನು ಮುಂಜಾನೆ ಇನ್ನೂ ಮೊಬ್ಬಿರುವಾಗಲೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇದು ಮೊದಲನೆಯ ವಿಷಯ. ಸೊ ಸೇವೆಯನ್ನು ಮಾಡೋದಕ್ಕೆ ಮುಂಚಿತವಾಗಿ ಯೇಸು ಸ್ವಾಮಿ ಏನು ಮಾಡಿದ್ರು? ಪ್ರಾರ್ಥನೆ ಮಾಡಿದರು. ಕೆಲವೊಂದು ಕಡೆಗಳಲ್ಲಿ ನಾವು ಬೇರೆ ಸುವಾರ್ತೆಗಳಲ್ಲಿ ನೋಡುವಾಗ ಯೇಸು ಸ್ವಾಮಿ ರಾತ್ರಿ ಇಡೀ ಪ್ರಾರ್ಥನೆ ಮಾಡಿದರು. ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು ಅಂತಿದೆಯಾ ಬೈಬಲಲ್ಲಿ? ಎಷ್ಟು ಜನ ನೋಡಿದ್ದೀರಾ? ರಾತ್ರಿ ಎಲ್ಲ ಆತನು ಪ್ರಾರ್ಥನೆ ಮಾಡಿದನು. ಒಂದೊಂದು ಸಲ ಯೇಸು ಸ್ವಾಮಿ ಅವಶ್ಯಕತೆ ಇರುವಾಗ ರಾತ್ರಿ ಪೂರ್ಣವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ನಾವು ಪ್ರಾರ್ಥನೆ ಮಾಡ್ತೀವಿ ಕೆಲವು ಸಮಯದಲ್ಲಿ, 6 ತಿಂಗಳಿಗೂ ವರ್ಷಕ್ಕೂ ಒಂದು ಸಲ ರಾತ್ರಿ ಪ್ರಾರ್ಥನೆ ಮಾಡ್ತೀವಿ. 10 ಗಂಟೆಯಿಂದ 1 ಗಂಟೆ ತನಕ ಮಾಡಿ 3 ಅವರಲ್ಲಿ ಜೈ ಅನ್ನಿಸ್ಬಿಡ್ತೀವಿ.
ಆದರೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ರು? ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡೋದು. ಬೆಳಗಾಗುವ ತನಕ, ಬೆಳಕು ಮೂಡೋ ತನಕ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು. ಎಲ್ಲಿ? ಮನೆಯಲ್ಲಿ ಇಲ್ಲ, ಫ್ಯಾನ್ ಹಾಕೊಂಡಲ್ಲ, ಅಡವಿನಲ್ಲೇ, ಬೆಟ್ಟಗಳ ಪ್ರದೇಶದಲ್ಲಿನೇ, ಗುಡ್ಡಗಳ ಪ್ರದೇಶದಲ್ಲಿನೇ ಯೇಸು ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು. ಯಾಕಂದರೆ ದೇವರೇ, ನನ್ನ ಸೇವೆಯಲ್ಲಿ ನನಗೊಂದು ಬಲ ಬೇಕು, ನನ್ನ ಸೇವೆಯಲ್ಲಿ ಆಶೀರ್ವಾದ ಉಂಟಾಗಬೇಕು, ಸೇವೆಯಲ್ಲಿ ರಕ್ಷಣೆ ಬೇಕು. ಸೇವೆಯಲ್ಲಿ ಕೇವಲ ಅದ್ಭುತಗಳು ಮಾತ್ರವಲ್ಲ, ಕೇವಲ ಸೂಚಕ ಕಾರ್ಯಗಳು ಮಾತ್ರವಲ್ಲ, ಕೇವಲ ದೆವ್ವಗಳು ಬಿಟ್ಟು ಹೋಗುವುದು ಮಾತ್ರವಲ್ಲ, ಕೇವಲ ರೋಗಗಳು ವಾಸಿಯಾಗುವುದು ಮಾತ್ರವಲ್ಲ, ಆತ್ಮಗಳು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು, ಆತ್ಮಗಳು ಪರಲೋಕದ ನಿರೀಕ್ಷೆಯನ್ನು ಹೊಂದಿಕೊಳ್ಳಬೇಕು, ಆ ಪರಲೋಕದ ಮಾರ್ಗವನ್ನು ಜನರು ಕಂಡುಕೊಳ್ಳಬೇಕು, ನರಕದಿಂದ ಜನರು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು. ಅದಕ್ಕಾಗಿ ನನ್ನ ಸೇವೆಯಲ್ಲಿ ನಿನ್ನ ಸಹಾಯ ಹಸ್ತ ನನಗೆ ಬೇಕು ಎಂಬುದಾಗಿ ಎಡೆಬಿಡದೆ ಆತನು ಪ್ರಾರ್ಥನೆ ಮಾಡುತ್ತಲೇ ಇದ್ದನು. ಆ ಪ್ರಾರ್ಥನೆಯೇ ಯೇಸು ಸ್ವಾಮಿ ಮಾಡಿದಂಥ ಆತನ ಎಲ್ಲ ಸೇವೆಗಳಲ್ಲಿ ಆಶೀರ್ವಾದವನ್ನು ತಂದಿತು, ಬಿಡುಗಡೆಯನ್ನು ತಂದಿತು, ಬಲವನ್ನು ತಂದಿತು. ಆತನು ಕೇವಲ ಪ್ರಾರ್ಥನೆಯನ್ನು ಮಾಡುವವನಾಗಿ ಇರದೆ, ಎರಡನೇ ಕಾರ್ಯವನ್ನು ನಾವು ಅಲ್ಲಿ ನೋಡ್ತೇವೆ. ಆಮೇಲೆ ಯೇಸು ಸ್ವಾಮಿ ಹತ್ರ ಬಂದು ಆತನ ಶಿಷ್ಯರು ಹೇಳ್ತಾರೆ, ಏನಂತ? ಜನರೆಲ್ಲ ನಿನ್ನನ್ನು ಏನು ಮಾಡ್ತಾ ಇದ್ದಾರೆ? ಹುಡುಕ್ತಾ ಇದ್ದಾರೆ ಕರ್ತನೆ, ಏನು ಮಾಡೋಣ? ಯಾಕಂದರೆ ಅವರು ಕಪೆರ್ನೌಮಿನಲ್ಲಿದ್ದಾರೆ. ಕಪೆರ್ನೌಮಿನಲ್ಲಿ ಜನ ಯೇಸು ಸ್ವಾಮಿ ಇರುವಾಗ ಅಲ್ಲಿ ಏನು ಮಾಡ್ತಾ ಇದ್ದಾರೆ? ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ರು. ಅದನ್ನೆಲ್ಲ ಜನ ನೋಡಿದ್ದಾರೆ. ನಿನ್ನೆ ಮಾಡಿರುವಂಥ ಅದ್ಭುತಗಳನ್ನು ನೋಡಿ, ಸೂಚಕ ಕಾರ್ಯಗಳನ್ನು ನೋಡಿ, ಮತ್ತೆ ಇವತ್ತು ಬೆಳಗ್ಗೆ ಆಗುವಷ್ಟರಲ್ಲಿನೇ ಜನ ಎದ್ದು ಏನು ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿಯನ್ನು ಹುಡುಕೊಂಡು ಆತನಿರುವಂಥ ಜಾಗಕ್ಕೆ, ಕಾಡಿನ ಜಾಗಕ್ಕೆ ಬಂದುಬಿಟ್ಟಿದ್ದಾರೆ. ಕಾಡು ಪ್ರದೇಶಗಳಿಗೆ ಬರ್ತಾ ಇದ್ದಾರೆ, ಅರಣ್ಯ ಪ್ರದೇಶಕ್ಕೆ ಜನಗಳು ಓಡಿ ಬರ್ತಾ ಇದ್ದಾರೆ. ಅದನ್ನು ನೋಡಿ ಯೇಸು ಸ್ವಾಮಿಯ ಶಿಷ್ಯರು ಹೇಳ್ತಾರೆ, ಈ ಥರ ಜನ ಎಲ್ಲರೂ ನಿನ್ನನ್ನು ಹುಡುಕ್ತಾ ಇದ್ದಾರೆ ದೇವ್ರೆ, ಏನು ಮಾಡೋಣ? ಅದಕ್ಕೇನು ಹೇಳ್ತಾರೆ ಯೇಸು ಸ್ವಾಮಿ? 38ನೇ ವಚನದಲ್ಲಿ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ. ಎರಡನೇ ಕಾರ್ಯ ಏನು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ನಾನು ಸುವಾರ್ತೆಯನ್ನು ಸಾರಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ವಾಕ್ಯಗಳನ್ನು ಜನರಿಗೆ ಸಾರಬೇಕು, ಇದಕ್ಕಾಗಿಯೇ ನಾನು ಬಂದಿದ್ದೇನೆ. ಮೊದಲನೇದಾಗಿ ಯಾವುದು? ಪ್ರಾರ್ಥನೆ. ಎರಡನೇದು ಸುವಾರ್ತೆಯನ್ನು ಸಾರಬೇಕು. ಸೇವೆ ಅಂತಂದ್ರೆ ಏನು? ಮೊದಲು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಪೂರ್ವಕವಾಗಿ ಸುವಾರ್ತೆಯನ್ನು ಸಾರಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಜನ ಎಲ್ಲ ನಿನ್ನನ್ನು ಹುಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಅವರೇನು ಅದ್ಭುತ ನೋಡ್ಬೇಕಂತ ಬರ್ತಾರೆ, ಸೂಚಕ ಕಾರ್ಯ ನೋಡ್ಬೇಕಂತ ಬರ್ತಾರೆ, ದೆವ್ವಗಳು ಕೂಗಾಡಿ ಓಡಿ ಹೋಗೋದನ್ನ ಬಿಟ್ಟು ಹೋಗೋದನ್ನ ನೋಡ್ಬೇಕಂತ ಬರ್ತಾರೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ, ಅದ್ಭುತವಾಗಿ ಯೇಸು ಸ್ವಾಮಿ ಊಟ ಹಾಕ್ತಾನೆ ಅಂತ ಜನ ಬರ್ತಾರೆ. ಅದೆಲ್ಲ ವಿಷಯ, ಅದಕ್ಕೋಸ್ಕರವಾಗಿ ನಾನು ಬಂದಿಲ್ಲ. ಹಾಗಂತ ಇಲ್ಲಿ ಇಷ್ಟೊಂದು ನಡೆದಿದೆ ಅದ್ಭುತ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಇರೋದಕ್ಕೋಸ್ಕರವಾಗಿ ಬಂದಿಲ್ಲ. ಕಪೆರ್ನೌಮಿನಲ್ಲಿನ ಸಭೆನ ಆರಂಭ ಮಾಡಿಬಿಟ್ಟು ಇಲ್ಲೇ ಸೇವೆನ ಆರಂಭ ಮಾಡ್ಬೇಕಂತ ನಾನು ಬಂದಿಲ್ಲ. ಆ ಜನ ಬರೋರು ಒಂದು ಕಡೆ ಬರ್ತಾ ಇರಲಿ, ಆದ್ರೆ ನಾವೇನ್ ಮಾಡೋಣ? ಬೇರೆ ಬೇರೆ ಊರುಗಳಿಗೆ ಹೋಗೋಣ, ಸುತ್ತಮುತ್ತಲ ಪ್ರದೇಶಗಳಿಗೆ, ಸಮೀಪದ ಪ್ರದೇಶಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು. ಇದಕ್ಕಾಗಿಯೇ ಬಂದಿದ್ದೇನೆ. ಯಾಕಂದ್ರೆ ಸುವಾರ್ತೆ ಸಾರಲ್ಪಟ್ರೆ ಮಾತ್ರ ಜನರು ರಕ್ಷಣೆ ಹೊಂದಿಕೊಳ್ತಾರೆ. ಸುವಾರ್ತೆ ಸಾರಲ್ಪಟ್ರೆ ಮಾತ್ರ ಜನರು ಅರುಹನ್ನ ಉಂಟು ಮಾಡಿಕೊಳ್ತಾರೆ, ತಪ್ಪುಗಳ ಪಾಪಗಳ ಅರಿವು ಉಂಟಾಗುತ್ತದೆ. ಆಗ ಆ ಜನರಲ್ಲಿ ಮಾನಸಾಂತರ ಉಂಟಾಗುತ್ತದೆ. ಅವರಲ್ಲಿ ಮಾನಸಾಂತರ ಉಂಟಾಗುವಾಗ ಮಾತ್ರ ಅವರು ಕರ್ತನನ್ನು ಹುಡುಕುತ್ತಾರೆ. ಕರ್ತನನ್ನು ಹುಡುಕುವಾಗ ಮಾತ್ರ ಅವರ ಪಾಪಗಳಿಗೆ ಕ್ಷಮಾಪಣೆ ಸಿಗುತ್ತದೆ. ಆ ಪಾಪದಿಂದ ಕ್ಷಮಾಪಣೆಯನ್ನು, ಬಿಡುಗಡೆಯನ್ನು ಹೊಂದಿದರೆ ಮಾತ್ರವೇ ಅವರು ಪರಲೋಕ ರಾಜ್ಯವನ್ನು ಸೇರುವುದಕ್ಕೆ ಸಾಧ್ಯ ಉಂಟು. ಅದರ ವಿಷಯವಾದಂಥ, ಪರಲೋಕದ ವಿಷಯವಾದಂಥ, ರಕ್ಷಣೆಯ ವಿಷಯವಾದಂಥ ಸುವಾರ್ತೆಯನ್ನು ನಾನು ಸಾರಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾದರೆ ಇವತ್ತು ನಮ್ಮ ವಿಷಯವಾಗಿ ನಾವು ಯೋಚನೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿನೇ ಹೇಳ್ತಾರೆ, ಇದಕ್ಕಾಗಿಯೇ ನಾನು ಬಂದಿದ್ದೇನೆ. ಯಾವುದಕ್ಕಾಗಿ? ಸುವಾರ್ತೆಯನ್ನು ಸಾರುವುದಕ್ಕಾಗಿಯೇ ನಾನು ಬಂದಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳುವಾಗ, ಇನ್ನು ನಾನು ಮತ್ತು ನೀವು ಎಷ್ಟರ ಮಟ್ಟಿಗೆ ಈ ಸುವಾರ್ತೆಯ ಸೇವೆಯನ್ನು ಮಾಡಬೇಕು? ಸೇವೆ ಅಂತಂದರೆ ಸಭೆಯಲ್ಲಿ ಬಂದು ಭಾನುವಾರದಲ್ಲಿ ಒಂದು ದಿನ ಬಂದು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಹೋದರೆ ಸಾಕ? ಅದು ಸೇವೆನಾ? ಆರಾಧನೆಯಲ್ಲಿ ಒಂದು ಹಾಡು ಹಾಡಿದ್ರೆ ಸಾಕ? ಕಾಣಿಕೆ ಹಾಕಿದರೆ ಸಾಕ? ಒಂದು ಕೀರ್ತನೆ ಓದಿದ್ರೆ ಸಾಕ? ಕೀರ್ತನೆ ಎಕ್ಸ್ಪ್ಲೇನ್ ಮಾಡಿದರೆ ಸಾಕ? ಸೇವೆನಾ? ಮುಗಿತಾ? ಯೇಸು ಸ್ವಾಮಿ ಹೇಳ್ತಾರೆ, ನಾನು ಸುವಾರ್ತೆ ಸಾರಬೇಕು, ಅದಕ್ಕಾಗಿಯೇ ನಾನು ಬಂದಿದ್ದೇನೆ. ಹಾಗಾದರೆ ಸೇವೆ ಅಂತಂದರೆ
ಏನಿರಬೇಕು? ಪ್ರಾರ್ಥನೆ ಮತ್ತು ಸುವಾರ್ತೆ ಇರಬೇಕು. ಎಲ್ಲಿ ವಾಕ್ಯ ಇರುತ್ತದೋ ಅಲ್ಲಿ ರಕ್ಷಣೆ ಉಂಟಾಗುತ್ತದೆ. ಎಲ್ಲಿ ವಾಕ್ಯ ಇರುತ್ತದೋ ಅಲ್ಲಿ ಜನ ರಕ್ಷಣೆ ಹೊಂದಿಕೊಳ್ತಾರೆ. ಎಲ್ಲಿ ವಾಕ್ಯ ಇರುತ್ತದೋ ಅಲ್ಲಿ ಸಭೆಯ ಬೆಳವಣಿಗೆ ಉಂಟಾಗುತ್ತದೆ. ಎಲ್ಲಿ ವಾಕ್ಯ ಇರುತ್ತದೋ ಅಲ್ಲಿ ಉಜ್ಜೀವನ ಉಂಟಾಗುತ್ತದೆ. ಎಲ್ಲನೂ ಇದ್ದು ವಾಕ್ಯ ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲನೂ ಇದ್ದುಕೊಂಡು ವಾಕ್ಯ ಇಲ್ಲ ಅಂತಂದ್ರೆ ಯಾವ ಪ್ರಯೋಜನನೂ ಇಲ್ಲ. ಯಾಕಂದ್ರೆ ವಾಕ್ಯವು ಜೀವಂತವಾಗಿದೆ, ವಾಕ್ಯವು ಕಾರ್ಯಗಳನ್ನು ಸಾಧಿಸುತ್ತದೆ, ವಾಕ್ಯವು ಅದ್ಭುತಗಳನ್ನು ಮಾಡುತ್ತದೆ. ಆ ವಾಕ್ಯಗಳಲ್ಲಿಯೇ ಶಕ್ತಿ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡುವಾಗ ಕೆಲವು ಸಮಯದಲ್ಲಿ ಯೇಸು ಸ್ವಾಮಿ ಮುಟ್ಟಿ ಅದ್ಭುತ ಮಾಡ್ತಾ ಇದ್ರು, ಕೆಲವು ಸಮಯದಲ್ಲಿ ಬಾಯಿ ಮಾತಿನಿಂದಲೇ ಅದ್ಭುತಗಳನ್ನು ಮಾಡ್ತಾ ಇದ್ರು. ಅದೇ ಯೇಸು ಸ್ವಾಮಿಯ ಬಾಯಿ ಮಾತುಗಳು, ವಾಕ್ಯಗಳು ಇವತ್ತು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಯಾಕಂದರೆ ಇದರಲ್ಲಿ ಶಕ್ತಿ ಇದೆ, ಇದು ಅದ್ಭುತವನ್ನು ಮಾಡುತ್ತದೆ. ಇದನ್ನು ಯಾವ ಮನುಷ್ಯ ನಂಬುತ್ತಾನೋ, ಯಾವ ಮನುಷ್ಯರು ನಂಬುತ್ತಾರೋ, ತಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳುತ್ತಾರೋ ಅವರ ಜೀವಿತಗಳು ಬದಲಾಗುತ್ತದೆ. ಅವರಲ್ಲಿ ಅದ್ಭುತಗಳು ನಡೆಯುತ್ತದೆ. ಅವರ ಕುಟುಂಬದ ಪರಿಸ್ಥಿತಿಗಳು ಮಾರ್ಪಡುತ್ತವೆ, ಅವರ ಶರೀರದ ಪರಿಸ್ಥಿತಿಗಳು ಮಾರ್ಪಡುತ್ತವೆ, ಅವರ ಸನ್ನಿವೇಶಗಳು, ಸಂದರ್ಭಗಳು ಬದಲಾಗುತ್ತವೆ. ದೇವರು ಬದಲಾಯಿಸುತ್ತಾನೆ, ಸಮಾಧಾನಕರವಾಗಿ ಎಲ್ಲವನ್ನ ಮಾರ್ಪಡಿಸುತ್ತಾನೆ. ಆದ್ದರಿಂದ ವಾಕ್ಯ ಸಾರಲ್ಪಡಬೇಕು, ಆಗ ಉಜ್ಜೀವನ ಉಂಟಾಗುತ್ತದೆ. ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ದೇವರೇ ಉಜ್ಜೀವನ ಉಂಟಾಗಲಿ, ದೇವರೇ ಸಭೆ ಬೆಳೆಯಲಿ, ದೇವರೇ ಸೇವೆ ಬೆಳೆಯಲಿ, ಅನೇಕ ಆತ್ಮಗಳು ಬರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೀವಿ. ಕೇವಲ ಪ್ರಾರ್ಥನೆ ಮಾಡ್ಕೊಂಡು ಯೇಸು ಸ್ವಾಮಿ ಕೂತ್ಕೊಳ್ಳಿಲ್ಲ. ಅದೇ ಕಾಡಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಯೇಸು ಸ್ವಾಮಿ ಕೂತ್ಕೊಳ್ಳಿಲ್ಲ. ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಹೊತ್ತು ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು. ಆಮೇಲೆ ಇಡೀ ಹಗಲಲ್ಲೆಲ್ಲ ಸಾಯಂಕಾಲ ರಾತ್ರಿ ಆಗೋ ತನಕ ಆತನು ಏನು ಮಾಡ್ತಾ ಇದ್ದನು? ಸುತ್ತಾಡಿ ತಿರುಗಾಡಿ ಎಲ್ಲ ಕಡೆಗಳಲ್ಲಿ ಹೋಗಿ ಸೇವೆ ಮಾಡ್ತಾ ಇದ್ದನು. ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದರೆ ಯಾರು ಚಪಂಡ? ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಏನು ಮಾಡ್ತಾ ಇಲ್ಲ? ಅದು ಬೇಕು. ಯೇಸು ಸ್ವಾಮಿ ಕೊಟ್ಟಿರುವಂಥ ಎಲ್ಲ ಕಟ್ಟಳೆಗಳಲ್ಲಿ ಅತೀ ದೊಡ್ಡ ಕಟ್ಟಳೆ ಯಾವುದು ಹೇಳ್ರಿ? ಅತೀ ದೊಡ್ಡ ಆಜ್ಞೆ ಯಾವುದು? ಹೋಗ್ಬಿಡನ್ವಾ? ಎಲ್ಲರ ಹತ್ರ ವೀಸಾ ಇದೆಯಾ? ಲೋಕದ ಕಟ್ಟ ಕಡೆ ಸಮುದ್ರಗಳೆಲ್ಲ ದಾಟ್ಕೊಂಡು ಹೋಗ್ಬಿಡೋದು. ಹೋಗಣ್ವಾ? ಎಲ್ಲ ಆಜ್ಞೆಗಳಲ್ಲಿ ದೊಡ್ಡ ಆಜ್ಞೆ ಯೇಸು ಸ್ವಾಮಿ ಕೊಟ್ಬಿಟ್ರು. ಎಲ್ಲರಿಗೂ ಗೊತ್ತಲ್ವಾ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತಂದೆ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಕೈ ಬಿಟ್ಟು ಬಿಡಿ ಅಂದ್ರ ಏನು ಹೇಳಿದ್ರು? ಮುಂದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ತಿಳಿಸಿದ್ದನ್ನು ಕೈಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನಾನು ನಿಮಗೆ ಏನೇನು ತಿಳಿಸಿದ್ದೀನೋ, ಯಾವುದನ್ನು ಹೇಳಿದ್ದೀನೋ, ಯಾವುದನ್ನು ಕಲಿಸಿಕೊಟ್ಟಿದ್ದೀನೋ ನೀವು ಅವ್ರಿಗೇನು ಮಾಡಬೇಕು? ಅದನ್ನು ಕಲಿಸಿಕೊಡಬೇಕು, ಉಪದೇಶ ಮಾಡಬೇಕು. ದೀಕ್ಷಾ ಸ್ನಾನ ಆಯ್ತು ಬಿಡು, ಅವ್ರು ಹೆಂಗಾದರೂ ಹೋಗಲಿ, ಎಷ್ಟು ದಿನ ಸಭೆಗೆ ಬರ್ತಾ ಇದ್ರು ಬಿಡು, ಅವ್ರು ಹೆಂಗಾದರೂ ಹೋಗಲಿ, ನಮಗೇನು ಅಂತೇಳಿ ಬಿಡೋದಲ್ಲ. ಸಂಪೂರ್ಣವಾಗಿ ಅವರಲ್ಲಿ ಬದಲಾವಣೆ ಬರೋವರೆಗೂ, ಪರಲೋಕದ ನಿರೀಕ್ಷೆ ಬರೋವರೆಗೂ, ದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋವರೆಗೂ ಅವ್ರಿಗೆ ಏನು ಮಾಡಬೇಕು? ವಾಕ್ಯದ ಉಪದೇಶ ಕೊಡ್ತಾನೆ ಇರಬೇಕು, ವಾಕ್ಯವನ್ನು ಬೋಧಿಸ್ತಾ ಇರಬೇಕು. ಯಾಕಂದರೆ ಈ ವಾಕ್ಯನೇ ಅವರಲ್ಲಿ ಕೆಲಸ ಮಾಡುತ್ತೆ. ಹಾಗಾದರೆ ಕಟ್ಟಳೆ ಏನೋ ಪಡ್ಕೊಂಡಿದ್ದೇವೆ, ಕಟ್ಟಳೆನ ಅನುಸರಿಸ್ತಾ ಇದ್ದೇವ? ಆಜ್ಞೆನ ಪಾಲಿಸ್ತಾ ಇದ್ದೀವ? మరేం చేయాలా? లేదు. సరే ఏమి ఇప్పుడు? మాకేమి అంతే. వాళ్ళ ఇష్టము, వాళ్ళ కథ, వాళ్ళ జీవనము, వాళ్ళ రక్షణ. మాకేమి? మనం వస్తామా, మనం చేస్తామా, చాలు ಅಲ್ವಾ? ಇಷ್ಟೇನೆ. ಆದರೆ ಯೇಸು ಸ್ವಾಮಿಯ ಜೀವಿತವನ್ನು ಗಮನಿಸಿ ನೋಡ್ರಿ. ಯೇಸು ಸ್ವಾಮಿನೂ ಹಿಂಗೆ ಅಂದ್ಕೊಂಡ್ಬಿಟ್ಟಿದ್ರೆ ಇವತ್ತು ನಾವು ಯಾರು ಪರಲೋಕದ ನಿರೀಕ್ಷೆನ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯೇಸು ಸ್ವಾಮಿ ನಮ್ಮ ಬಗ್ಗೆ ಹಂಗೆ ಅಂದ್ಕೊಳ್ಳಿಲ್ಲ, ಆದರೆ ನಾವು ಇನ್ನೊಬ್ಬರ ಬಗ್ಗೆ ಈಸಿಯಾಗಿ ಹಂಗೆ ಅಂದ್ಕೊಂಡ್ಬಿಡ್ತೇವೆ. ಹೌದಲ್ಲ?
ನೋಡಿ ಎಷ್ಟು ಈಸಿಯಾಗಿ ಮಾತಾಡ್ತಾರ. ಅಲ್ವಾ? ಯೇಸು ಸ್ವಾಮಿ ಪರಲೋಕನ ಬಿಟ್ಟು ಬಂದ್ರು. ಎಲ್ಲಿಂದ ಬಂದ್ರು? ಇಲ್ಲೇ ಯಾವುದೋ ಪಕ್ಕದಲ್ಲಿರೋ ಕ್ವಾರ್ಟರ್ಸಲ್ಲಿ ಇರಲಿಲ್ಲ ಯೇಸು ಸ್ವಾಮಿ ಬಂದು ಸುವಾರ್ತೆ ಹೇಳೋದಕ್ಕೆ. ಅಲ್ವಾ? ಎಲ್ಲಿಂದ ಬಂದ್ರು? ಪರಲೋಕದಿಂದಾನೇ ಇಳಿದು ಬಂದರು. ಹೆಂಗೆ ಬಂದರು? ಮನುಷ್ಯನಾಗೇ ಬಂದರು. ಮನುಷ್ಯರ ಮಧ್ಯದಲ್ಲಿ, ಮನುಷ್ಯರ ನಡುವೆ ಬದುಕೋದಕ್ಕಾಗಿ ಮನುಷ್ಯನಾಗಿನೇ ಬಂದರು. ಅಲ್ವಾ? ಮನುಷ್ಯನಾಗಿನೇ ಬಂದು ತ್ಯಾಗವಾಗಿ ದೇವ್ರಿಗೆ ಇದೆಲ್ಲ ಅವಶ್ಯಕತೆ ಇದೆಯಾ? ಪರಲೋಕದಲ್ಲಿ ಇದ್ದುಕೊಂಡೇ ದೇವ್ರು ಎಲ್ಲನೂ ಮಾಡ್ಬೋದಾಗಿತ್ತಲ್ಲ. ಅಲ್ಲ, ಜನ ಎಲ್ಲ ರಕ್ಷಣೆ ಅಲ್ಲಿಂದಾನೇ ದೇವ್ರು ಮಾತನಾಡ್ಬೋದಾಗಿತ್ತು. ದೇವದೂತರನ್ನ ಕಳಿಸ್ಬೇಕಾಗಿತ್ತು ಸೇವೆಗೆ. ಸಾಧ್ಯ ಆಗ್ತಿರ್ಲಿಲ್ವಾ ದೇವದೂತರು ಬಂದು ಸೇವೆ ಮಾಡೋಕ್ಕೆ? ಆಗುತ್ತೆ, ಆಗ್ತಾ ಇತ್ತು. ಆದರೆ ದೇವರು ಅದನ್ನು ಮಾಡಲಿಲ್ಲ. ಸ್ವತಃ ತಾನೇ ಮನುಷ್ಯನಾಗಿ ಬಂದನು. ಯಾಕೆ? ನಮಗೆ ಮಾದರಿಯನ್ನು ತೋರಿಸುವುದಕ್ಕಾಗಿ, ನಮಗೆ ಉದಾಹರಣೆಯನ್ನು ತೋರಿಸುವುದಕ್ಕಾಗಿ. ನಾವು ಹೋಗಬೇಕು, ಸೇವೆ ಮಾಡಬೇಕು, ನಮ್ಮನ್ನು ತ್ಯಾಗವಾಗಿ ಅರ್ಪಿಸಬೇಕು, ನಾವು ಕಷ್ಟಪಡಬೇಕು. ತ್ಯಾಗಮಯಿಗಳಾದ್ರೇ ಅದರ ಫಲವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಕಷ್ಟಪಟ್ಟು ಹೋಗಿ ಮಾಡಿದ್ರೇ ಅದರ ಫಲವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡ್ತೇವೆ, ಜೊತೆಯಲ್ಲಿ ಸುವಾರ್ತೆ ಕೂಡ ನಮಗೆ ಅವಶ್ಯವಿದೆ. ಆತ್ಮಗಳನ್ನು ನಾವು ಗೆಲ್ಲಬೇಕಾದ್ರೆ, ಜನರು ಒಂದು ಜೀವನ ಹೊಂದಿಕೊಳ್ಳಬೇಕಾದ್ರೆ, ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ನಮ್ಮನ್ನು ತ್ಯಾಗವಾಗಿ ಸಮರ್ಪಿಸಿ ನಾವು ಹೋಗಬೇಕು. ಅನುಕೂಲ ಇದ್ದರೂ ಇಲ್ಲದೇ ಇದ್ದರೂ ಸುವಾರ್ತೆಯನ್ನು ಮಾತ್ರ ಸಾರಲೇಬೇಕು. ಅದು ದೇವರ ಕಟ್ಟಳೆಯಾಗಿದೆ. ಲೋಕಲಲ್ಲಿ ಹೋಗಿ ಸುವಾರ್ತೆ ಸಾರಿದ ದೇವರು, ಬರ್ರಿ ಯೇಸು ಸ್ವಾಮಿ ಹೇಳ್ತಾರೆ, ಪಕ್ಕದ ಹತ್ತಿರದಲ್ಲಿರುವಂಥ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆ ಸಾರಬೇಕು. ಹಾಗೆ ಊರಿಂದ ಊರಿಗೆ ಈ ಸುವಾರ್ತೆಯ ವಾಕ್ಯ ಏನಾಗಬೇಕು? ವಿಸ್ತರಿಸಲ್ಪಡಬೇಕು. ಹಂಗೇನೆ ವಿಶಾಲವಾಗ್ತಾ ಹೋಗಬೇಕು. ಈ ಸುವಾರ್ತೆಯ ವಾಕ್ಯ ಒಂದೇ ಸ್ಥಳದಲ್ಲಿ ಇರಬಾರ್ದು. ಹಾಗೆ ಮನಸ್ಸು ಮಾಡಿದ್ರೆ ಯೇಸು ಸ್ವಾಮಿ ಕಪೆರ್ನೌಮಲ್ಲೇ ಇದ್ದು ಬಿಟ್ಟಿರ್ಬೇಕಾಗಿತ್ತು. ಆದರೆ ಅಲ್ಲಿಂದ ಅವ್ರು ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಗಲಿಲಾಯಕ್ಕೆ ಯೇಸು ಸ್ವಾಮಿ ಹೋಗ್ತಾರೆ. ಕಪೆರ್ನೌಮಿನಿಂದ ಗಲಿಲಾಯಕ್ಕೆ ಯೇಸು ಸ್ವಾಮಿ ಹೋಗ್ತಾರೆ. ಮತ್ತೆ 2ನೇ ಅಧ್ಯಾಯದಲ್ಲಿ ಗಲಿಲಾಯದಿಂದ ಮತ್ತೆ ಕೆಲವು ದಿನಗಳಾದ ಮೇಲೆ ಕಪೆರ್ನೌಮಿಗೆ ಮತ್ತೆ ಬರ್ತಾರೆ. ಅಲ್ವಾ? ಗಲಿಲಾಯಕ್ಕೆ ಹೋಗಿ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡಿ ಅಲ್ಲಿರುವಂಥ ಜನರಿಗೆ ವಾಕ್ಯಗಳನ್ನು ಆತನು ಸಾರಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದರಿಂದ ನಮ್ಮ ಜೀವಿತದಲ್ಲಿ ಒಂದು ಭಾರ ಇರಬೇಕು, ಒಂದು ದರ್ಶನ ಇರಬೇಕು. ಇವತ್ತು ನಾನು ರಕ್ಷಣೆ ಹೊಂದ್ಕೊಂಡಿದ್ದೇನೆ, ಇವತ್ತು ನಾನು ಸಮಾಧಾನ ಹೊಂದ್ಕೊಂಡಿದ್ದೇನೆ, ಇವತ್ತು ನಾನು ಆಶೀರ್ವಾದ ಹೊಂದ್ಕೊಂಡಿದ್ದೇನೆ, ಪರಲೋಕಕ್ಕೆ ನಾನು ಹೋಗ್ತೀನಿ ಅನ್ನುವಂಥ ಒಂದು ಬಲವಾದ ನಂಬಿಕೆ ನನ್ನಲ್ಲಿದೆ. ಆ ಪರಲೋಕವನ್ನು ನಾನು ಎದುರು ನೋಡ್ತಾ ಇದ್ದೇನೆ. ಅದೇ ನಂಬಿಕೆ, ಅದೇ ನಿರೀಕ್ಷೆ, ಅದೇ ವಿಶ್ವಾಸ ಇವತ್ತು ನನ್ನ ಕುಟುಂಬದವರಿಗೆ ಬರಬೇಕು, ನನ್ನ ಬಂಧು ಬಳಗದವರಿಗೆ ಬರಬೇಕು, ನಮ್ಮ ಸಂಬಂಧಿಕರಿಗೆ ಬರಬೇಕು, ನಮ್ಮ ಊರಿನಲ್ಲಿರುವಂಥವರಿಗೆ ಬರಬೇಕು. ನಾಶನದಲ್ಲಿರುವಂಥ ಜನರು, ನರಕದ ಹಾದಿಯಲ್ಲಿರುವಂಥ ಜನರು, ಅವರಿಗೂ ಕೂಡ ಈ ನಿರೀಕ್ಷೆ ಉಂಟಾಗಬೇಕು. ಉಂಟಾಗಬೇಕಾದ್ರೆ ಏನಾಗಬೇಕು? ವಾಕ್ಯ ಸಾರಲ್ಪಡಬೇಕು. ವಾಕ್ಯ ಸಾರಲ್ಪಟ್ರೆ ಮಾತ್ರನೇ ಅವರು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ವಾಕ್ಯ ಸಾರಲ್ಪಡದೆ ಖಂಡಿತವಾಗಲೂ ಜನರು ಕೇಳಿಸಿಕೊಳ್ಳೋದಿಲ್ಲ. ಬಾಯಿ ಮಾತಿನಿಂದ ಯಾರೂ ಕೇಳಿಸಿಕೊಳ್ಳೋದಿಲ್ಲ. ದೇವರ ವಾಕ್ಯದಿಂದ ಮಾತನಾಡಬೇಕು. ಇವತ್ತು ನಾನು ಮನೆಗೆ, ಯಾರಾದರೂ ಒಬ್ಬರ ಮನೆಗೆ ಹೋಗ್ಬಿಟ್ಟು ಬರೀ ನನ್ನ ಕಥೆಗಳನ್ನು ಮಾತಾಡ್ಕೊಂಡು ಕೂತ್ಕೊಂಡಿದ್ರೆ ಅವ್ರ ರಕ್ಷಣೆ ಹೊಂದ್ಕೊಂಡು ಬಂದ್ಬಿಡ್ತಾರ? ಹೆಂಗೆ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನಾನು ಅದನ್ನು ಮಾಡ್ತಾಯಿದ್ದೀನಿ, ನೀನು ಇದನ್ನು ಮಾಡ್ತಾಯಿದ್ದೀನಿ, ನಾನು ಅಲ್ಲಿಗೆ ಹೋಗಿದ್ದೆ, ನೀನು ಇಲ್ಲಿಗೆ ಹೋಗಿದ್ದೆ, ನೀವೆಷ್ಟು ದೇಶ, ನಾನೆಷ್ಟು ದೇಶ, ನಿಮ್ಮೆಷ್ಟು ಹಣ, ನಮ್ಮ ಎಷ್ಟು ಹಣ, ಇದೆಲ್ಲಾನು ಬೇಕಾ? ಇದನ್ನೇ ಮಾತಾಡ್ಕೊಂಡಿದ್ರೆ ಸೇವೆಗಂತ ನಾನು ಹೋಗ್ಬಿಟ್ಟು ಅವ್ರ ರಕ್ಷಣೆ ಹೊಂದ್ಕೊಂಡ್ಬಿಡ್ತಾರ? ಏನಂತ ರಕ್ಷಣೆ ಹೊಂದ್ಕೋಬೇಕಾ ಅವರು? ಸುಮ್ಮನೆ ನಾನು ಬಂದವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ರಕ್ಷಣೆ ಹೊಂದ್ಕೊಳ್ತಾರ? ಇಲ್ಲ. ಆದರೆ ಅಲ್ಲಿ ಮಾಡಬೇಕಾಗಿರೋದೇನು? ವಾಕ್ಯ, ದೇವರ ವಾಕ್ಯ. ದೇವರ ವಾಕ್ಯವನ್ನು ಕೇಳಿದ್ರೆ ಆತ್ಮಗಳು ರಕ್ಷಣೆ ಹೊಂದ್ಕೊಳ್ತಾರೆ. ಇಬ್ರಿಯರ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಸ್ಪಷ್ಟವಾಗಿದೆ ಅಲ್ವಾ? ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು, ಕಿಲುಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ಮನುಷ್ಯನ ಒಳಗಡೆ ಆಳವಾಗಿ ಇದು ತೂರಿ ಹೋಗ್ತದಂತೆ. ಅಲ್ವಾ? ನೋಡ್ರಿ, ಮನುಷ್ಯನಿಗೆ ಮಾತಿನ ಪೆಟ್ಟು ಅಂತ ಹೇಳ್ತಾರೆ, ಸುಮ್ಮನೆ ಗಾದೆ ಅಲ್ವಾ? ಮಾತಾಡಿದ್ರೆ ಮನುಷ್ಯ ಟಕ್ಕಂತ ಶಾಕ್ ಆಗಿಬಿಡ್ತಾನೆ. ಅದನ್ನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅವನಿಗೆ. ಮನುಷ್ಯನ ಮಾತುಗಳಿಗೆ ಹಿಂಗೆ ಅಂತಂದರೆ, ಇನ್ನು ವಾಕ್ಯ ಹೇಳುತ್ತೆ, ದೇವರ ವಾಕ್ಯ ಜೀವವುಳ್ಳದ್ದು,
ಅದು ಹೃದಯವನ್ನು ವಿಭಾಗಿಸುವಷ್ಟು ಮಟ್ಟಿಗೆ ಮನುಷ್ಯನ ಒಳಗಡೆ ತೂರಿ ಹೋಗುತ್ತಂತೆ ಈ ವಾಕ್ಯ. ಹಾಗಾದರೆ ಇದನ್ನು ಮಾತಾಡಿದ್ರೆ ಆ ಮನುಷ್ಯ ಸುಲಭವಾಗಿ ಬದಲಾಗ್ತಾನೆ. ಇದನ್ನು ಮಾತಾಡಿದ್ರೆ ಆ ಮನುಷ್ಯನ ಪರಿಸ್ಥಿತಿ ಎಲ್ಲ ಬದಲಾಗುತ್ತೆ. ಇದನ್ನು ಮಾತಾಡಿದ್ರೆ ಆ ಮನುಷ್ಯ ಪರಲೋಕದ ನಿರೀಕ್ಷೆಯನ್ನು ಖಂಡಿತವಾಗಲೂ ಹೊಂದ್ಕೊಳ್ತಾನೆ. ಇದನ್ನು ಮಾತಾಡಿದ್ರೆ ಆ ಮನುಷ್ಯ ಖಂಡಿತ ಸಭೆಯನ್ನು ಹುಡುಕಿಕೊಂಡು ಬರ್ತಾನೆ. ಇದನ್ನು ಮಾತಾಡಿದ್ರೆ ಆ ಮನುಷ್ಯನ ಕುಟುಂಬ ರಕ್ಷಣೆ ಹೊಂದಿಕೊಳ್ಳುತ್ತದೆ. ಎಲ್ಲೇ ಹೋದರೂ ಕೂಡ ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರಿದರು. ಪರಲೋಕ ರಾಜ್ಯದ ವಿಷಯವಾಗಿ, ರಕ್ಷಣೆ ವಿಷಯವಾಗಿ, ತನ್ನ ವಿಷಯವಾಗಿ, ಸಾಮ್ಯಗಳ ಮೂಲಕವಾಗಿ, ರಕ್ಷಣೆಯ ವಿಷಯವಾಗಿ ಯೇಸು ಸ್ವಾಮಿ ಎಷ್ಟೋ ಕಾರ್ಯಗಳನ್ನು ಹೇಳಿದರು. ಪರಲೋಕ ರಾಜ್ಯದ ವಿಷಯವಾಗಿ, ನ್ಯಾಯ ತೀರ್ಪಿನ ವಿಷಯವಾಗಿ, ಪಾಪಗಳ ವಿಷಯವಾಗಿ ಎಷ್ಟೋ ವಿಷಯಗಳನ್ನು ಯೇಸು ಸ್ವಾಮಿ ಮಾತನಾಡಿದರು ಅಲ್ವಾ. ಸುವಾರ್ತೆಯನ್ನು ಸಾರುವಾಗ ಬೆಳವಣಿಗೆ ಉಂಟಾಗುತ್ತದೆ. ಆ ಕಾರಣದಿಂದಾಗಿ ಇವತ್ತು ಇಲ್ಲಿಗೆ ನಾವು ಮುಗಿಸೋಣ. ನಮ್ಮ ಜೀವಿತದಲ್ಲಿ ಏನಿರಬೇಕು? ಮೊದಲನೇದಾಗಿ ಪ್ರಾರ್ಥನೆ ಇರಬೇಕು. ಎರಡನೇದು ಸುವಾರ್ತೆ ಇರಬೇಕು. ಪ್ರಾರ್ಥನೆ ಸಭೆಯಲ್ಲಿ ಬಂದಾಗ ಮಾತ್ರ ಇರಬಾರ್ದು. ಭಾನುವಾರದಲ್ಲಿ ನಾನು ಹೇಳಿದ್ದೀನಿ ಅಲ್ವಾ, ಪ್ರಾರ್ಥನೆ ಅಂತ ಬಂದರೆ ಸ್ತೋತ್ರ ಮಾಡ್ರಿ ಅಂತಂದರೆ ಎಲ್ಲರ ಬಾಯಲ್ಲೂ ಸ್ತೋತ್ರ ಬರಬೇಕು. ಬರೀ ಹಾಡುವಾಗ ಮಾತ್ರ ಹಾಡುಗಳ ಸೌಂಡ್ ಬರಬಾರ್ದು. ನಾನು ಯೆಹೋವನನ್ನು ನಾನು ಎಡೆಬಿಡದೆ ಯೆಹೋವನನ್ನು ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ಸ್ತೋತ್ರ ಬರ್ತಾನೆ ಇರಬೇಕು, ಸೌಂಡ್ ಕೇಳಿಸ್ತಾನೆ ಇರಬೇಕು. ಇದು ಕೇವಲ ಭಾನುವಾರ ಅಲ್ಲ, ಪ್ರತಿದಿನದ ಜೀವಿತದಲ್ಲಿ ಅದನ್ನು ನಾವು ಮಾಡುವವರಾಗಬೇಕು. ನಮ್ಮ ಜೀವನದಲ್ಲಿ ಪ್ರಾರ್ಥನೆಯೂ ಇರಬೇಕು, ಸುವಾರ್ತೆಯೂ ಇರಬೇಕು. ಆಗಲೇ ಬದಲಾವಣೆ ಉಂಟಾಗುತ್ತದೆ. ಅದೇ ನಿಜವಾದ ಸೇವೆಯಾಗಿರುತ್ತದೆ. ಇನ್ನೂ ಕೆಲವು ಸೇವೆಗಳ ವಿಷಯವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಸಮಯ ಇಲ್ಲದರಿಂದ ಇನ್ನು ಪ್ರತಿ ವಾರ ಇದೇ ಕಂಟಿನ್ಯೂ ಆಗುತ್ತೋ ಏನು ಕಥೆನೋ ಗೊತ್ತಿಲ್ಲ, 11 ಗಂಟೆ ತನಕನೇ. ಆದರೆ ಬಂದಿದ್ದ ತಕ್ಷಣ ನಮಗೆ ಸಮಯ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. 10:30 ಒಳಗಡೆ ನಿಮ್ಮ ವರ್ಷಿಪ್ ಎಲ್ಲ ಮುಗಿಸಿರ್ಬೇಕು. ಅದು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀರೋ ಏನು ಕಥೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ನೋಡ್ತೀನಿ, ಚೆಕ್ ಮಾಡ್ತೀನಿ ಟೈಮಿಂಗ್ಸ್ ಇದರಲ್ಲಿ. ಇವಾಗ 11:30 ಮುಗಿಸಿದ್ದೀನಿ. ಅದರ ಸ್ಟಾರ್ಟಿಂಗ್ ಟೈಮ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸರಿ, ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಮಹಿಮೆ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೇ, ನಿನಗೆ ಸ್ತೋತ್ರ. ಒಳ್ಳೆಯವನೇ, ಸರ್ವಶಕ್ತನೇ, ನಿನಗೆ ಸ್ತೋತ್ರ. ಹೌದು ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಮುಂಚಾನೆ ಎದ್ದು ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಅಡವಿಯ ಪ್ರದೇಶಕ್ಕೆ ಹೋದನು. ಆತನು ಪ್ರಾರ್ಥನಾ ವೀರನಾಗಿದ್ದನು. ಏನು ಮಾಡಿದರೂ ಕೂಡ ಪ್ರಾರ್ಥನೆ ಮೂಲಕವಾಗಿ ಆತನು ಮಾಡ್ತಾ ಇದ್ದನು. ಯಾವ ಕಾರ್ಯ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವಾಗಲೂ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಾತ್ರವಲ್ಲದೆ ಎಲ್ಲ ಕಡೆಗಳಲ್ಲಿ ಹೋಗಿರುವಂಥ ಎಲ್ಲ ಜಾಗದಲ್ಲಿ ಯೇಸು ಸ್ವಾಮಿ ಸೇವೆ ಮಾಡುತ್ತಾ ಇದ್ದನು. ಅಂದರೆ ವಾಕ್ಯಗಳನ್ನು, ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಇದ್ದನು. ಅದರಿಂದ ಜನರು ಆತನನ್ನು ನಂಬುತ್ತಾ ಇದ್ದರು. ಜನರಿಗೆ ನಂಬಿಕೆ ಬರ್ತಾ ಇತ್ತು. ಆತನ ಸುವಾರ್ತೆಯನ್ನು ಮಾತಾಡುವಾಗಲೇ ಜನರು ಆತನನ್ನು ನಂಬುತ್ತಾ ಇದ್ದರು, ರಕ್ಷಣೆ ಹೊಂದಿಕೊಳ್ಳುತ್ತಾ ಇದ್ದರು. ದೇವರೇ, ಇವತ್ತು ನಾನು ಸ್ವಾಮಿ ಆ ಪ್ರಾರ್ಥನೆಯನ್ನು ಮಾಡಬೇಕು, ಸುವಾರ್ತೆಯನ್ನು ಸಾರಬೇಕು ಸ್ವಾಮಿ, ವಾಕ್ಯವನ್ನು ಸಾರಬೇಕು. ದೇವರೇ, ನನಗೆ ಸಹಾಯ ಮಾಡು ಎಂಬುದಾಗಿ ಕರ್ತನಿಗೆ ನಮ್ಮನ್ನು ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮಹಿಮೆ 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 ಸ್ವಾಮಿ. ಸ್ತೋತ್ರ 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 ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈಗ ಸ್ವಾಮಿ ನಿನ್ನ ಮಕ್ಕಳಾದ ನಾವು ನಿನ್ನ ಸಮ್ಮುಖದಲ್ಲಿ ಬಂದು ಸ್ವಾಮಿ ಪ್ರಾರ್ಥಿಸುವಂತೆ, ಘನಪಡಿಸಿ ಆರಾಧಿಸುವಂತೆ ನೀನು ಕೃಪೆ ಮಾಡಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯನ್ನು ಆಶೀರ್ವಾದ ಮಾಡು, ಬಲಪಡಿಸು. ನಿನ್ನ ಕೃಪೆಯಿಂದ, ಆಶೀರ್ವಾದದಿಂದ, ನಿನ್ನ ಮಹಿಮೆಯಿಂದ ಪ್ರತಿಯೊಬ್ಬೊಬ್ಬರನ್ನು ತುಂಬಿಸಿ ನಡೆಸು ಎಂಬುದಾಗಿ ನನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಆರೋಗ್ಯ, ಬಲವನ್ನು, ಶಕ್ತಿಯನ್ನು ದಯಪಾಲಿಸು. ಯಾರ್ಯಾರು ಬಲಹೀನರಾಗಿದ್ದಾರೋ ಅವರನ್ನು ಮುಟ್ಟು ಯೆಹೋವ ರಾಫಾ ಸ್ವಸ್ಥಪಡಿಸು, ಬಿಡುಗಡೆ ಕೊಟ್ಟು ಅವರನ್ನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರ ಸಂಗಡವಿದ್ದು ನಡೆಸಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮಕ್ಕೆ ಇರಿಸು. ನನ್ನ ಮನವೇ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯ ಐಕ್ಯತೆಯು, ಶಾಂತಿ ಸಮಾಧಾನವು ಈಗಲೂ ಯಾವಾಗಲೂ ಬಂದಿರುವ ನಮ್ಮೆಲ್ಲರ ಸಂಗಡ, ವಿಶೇಷವಾಗಿ ಯೆರೂಸಲೇಮಿನ ಸಂಗಡ ಆತನು ಬರುವ ತನಕ ನೆಲೆಯಾಗಿರಲಿ. ಆಮೇನ್. ಹಲ್ಲೆಲೂಯಾ. ಮೊಣಕಾಲೂರಿ ಪ್ರಾರ್ಥಿಸಲು ಕಾಲ್ಗಳನ್ನು ಬಲಪಡಿಸಪ್ಪ, ನಿನ್ನೊಂದಿಗೆ ಸದಾ ಮಾತಾಡಲು ನನ್ನನ್ನು ಕರುಣಿಸಪ್ಪ. ಮೊಣಕಾಲೂರಿ ಪ್ರಾರ್ಥಿಸಲು ಕಾಲ್ಗಳನ್ನು ಬಲಪಡಿಸಪ್ಪ, ನಿನ್ನೊಂದಿಗೆ ಸದಾ ಮಾತಾಡಲು ನನ್ನನ್ನು ಕರುಣಿಸಪ್ಪ. ಅಪ್ಪ ಏಸಪ್ಪ ಕರುಣಿಸಪ್ಪ. ಅಪ್ಪ ಏಸಪ್ಪ ಕರುಣಿಸಪ್ಪ. ಬಲ ಹೊಂದಲು ಅಭಿಷೇಕವ. ಎಲ್ಲರೂ ಹೇಳೋಣವಾ? ಕೃಪೆಯನ್ನು ನೀ ನೀಡಪ್ಪ, ಬಲ ಹೊಂದಲು ಅಭಿಷೇಕವ ನನ್ನ ಮೇಲೆ ನೀ ಸುರಿಸಪ್ಪ. ನಿನ್ನೊಂದಿಗೆ ಸದಾ ಮಾತಾಡಲು ಕೃಪೆಯನ್ನು ನೀ ನೀಡಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೂ ಸ್ತೋತ್ರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಮಾಧಾನದಿಂದ ಹೋಗಿ ಬನ್ನಿ. ದೇವರು ನಿಮ್ಮೊಂದಿಗಿರಲಿ.